ಾರೆ ನಮ್ಮ ಪೂಜ್ಯರಾದಂತಹ ಸ್ವರೂಪೋದ್ಧಾರಕ ಗುರುಗಳು ಆಚಾರ್ಯರು ಹಾಗೂ ಚಿಕ್ಕ ಆಚಾರ್ಯರು ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಪರಮಪೂಜ್ಯ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಈ ವಾಂಗ್ಮಯ ಸೇವೆಯನ್ನು ಪ್ರಾರಂಭ ಮಾಡ್ತೇನೆ. ನನಗೆ ಕೊಟ್ಟಂತಹ ವಿಷಯ ಪರಮಾತ್ಮನ ಪೂಜೆಯನ್ನು ನಾವೆಲ್ಲರೂ ನಿತ್ಯವಾಗಿ ಮಾಡ್ತೇವೆ. ಅದರಲ್ಲಿ ಬರುವಂತಹ ನೈವೇದ್ಯ ಪರಮಾತ್ಮನಿಗೆ ನಾವು ತಿನ್ನುವಂತಹ ಆಹಾರಗಳನ್ನು, ನಾವು ಕುಡಿಯುವಂತಹ ಜಲ ಇತ್ಯಾದಿ ಎಲ್ಲ ವಸ್ತುಗಳನ್ನು ಪರಮಾತ್ಮನಿಗೆ ಮೊದಲೇ ನಿವೇದನೆ ಮಾಡಿ ಅದರ ನಂತರ ನಾವು ಸ್ವೀಕಾರ ಮಾಡುವಂಥದ್ದು. ಆ ನೈವೇದ್ಯದ ವಿಧಿ ಇಷ್ಟು ಉತ್ತಮವಾಗಿದೆ. ಅದರ ಪ್ರಕ್ರಿಯೆ, ಅದರ ಕ್ರಮ ನೋಡಿದ್ರೆ ಬಹಳ ಆಶ್ಚರ್ಯವಾಗ್ತದೆ. ಇದನ್ನು ನಮ್ಮ ಆಚಾರ್ಯರು ಪೂಜಾ ರಹಸ್ಯದಲ್ಲಿ ವಿಶೇಷವಾಗಿ ಶ್ರೀಮದ್ ಆಚಾರ್ಯರು ಸರ್ವಮೂಲ ಗ್ರಂಥಗಳಲ್ಲಿ ಅಲ್ಲಲ್ಲಿ ತೋರಿಸಿದಂತಹ ವಾಕ್ಯಗಳನ್ನು ಅನುಸರಿಸಿಕೊಂಡು ಅದರ ಅರ್ಥವನ್ನು ಕನ್ನಡದಲ್ಲಿ ಕ್ರೋಢೀಕರಿಸಿದ್ದಾರೆ, ಸಂಗ್ರಹ ಮಾಡಿದ್ದಾರೆ. ಅದನ್ನು ನೋಡಿಕೊಂಡು ನನಗೆ ತಿಳಿದಷ್ಟು ಯಥಾಮತಿ ಗುರುಗಳ ಅನುಗ್ರಹದಿಂದ ಇಲ್ಲಿ ಅನುವಾದ ಮಾಡುವುದಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲಿಗೆ ದೇವರ ಪೂಜೆಯನ್ನು ಮಾಡುವಾಗ ಧ್ಯಾನದಿಂದ ಆರಂಭ ಮಾಡಿಕೊಂಡು ಆಸನ, ಆವಾಹನ, ಪಾದ್ಯ ಎಲ್ಲವನ್ನು ಧೂಪದವರೆಗೆ ಎಲ್ಲವನ್ನೂ ಮಾಡ್ತೇವೆ. ಅದಾದ ಮೇಲೆ ನೈವೇದ್ಯವನ್ನು ಮಾಡುವಾಗ ಮೊದಲಿಗೆ ದೇವರ ಮಂಟಪದ ಎದುರುಗಡೆಯಲ್ಲಿ ಗೋಮಯದಿಂದ ಸ್ಥಳವನ್ನು ಸಾರಿಸಿ ಅಲ್ಲಿ ರಂಗೋಲಿ ಇತ್ಯಾದಿಗಳನ್ನು ಅಲಂಕಾರ ಮಾಡಿ ಚತುರಸ್ರ ಮಂಡಲವನ್ನು ಮಾಡಬೇಕು. ಅದರ ಮೇಲೆ ಉತ್ತಮವಾದಂತಹ ತಟ್ಟೆಯನ್ನು, ಮೊದಲಿಗೆ ಶ್ರೀಬೀಜವನ್ನು ಬರೆದು ಅದರ ಮೇಲೆ ಉತ್ತಮವಾದ ಬಂಗಾರಮಯವಾದಂತಹ ತಟ್ಟೆಯನ್ನಿಡಬೇಕು. ಅದರಲ್ಲಿ ತುಪ್ಪವನ್ನು ಹಾಕಿ ಆ ಪಾತ್ರೆಯಲ್ಲಿ ಈ ರೀತಿಯಾಗಿ ಭಕ್ಷ್ಯಗಳನ್ನು ಬಡಿಸಬೇಕು. ಆಗ್ನೇಯದಲ್ಲಿ ಭಕ್ಷ್ಯಗಳನ್ನು, ಈಶಾನ್ಯದಲ್ಲಿ ಪಾಯಸವನ್ನು, ನೈಋತ್ಯದಲ್ಲಿ ಪೇಯಾದಿಗಳನ್ನು ಬಡಿಸಬೇಕು. ಲೇಹ್ಯವಾದ, ಪೇಯವಾದ ಹಾಗೂ ಚೋಷ್ಯವಾದ ಹಾಗೂ ಖಾದ್ಯವಾದ ಈ ರೀತಿಯಾಗಿ 4 ಪದಾರ್ಥಗಳನ್ನು ಅಲ್ಲಿ ಬಡಿಸಬೇಕು ಅಂತ ಹೇಳ್ತಾರೆ. ಲೇಹ್ಯವಾದದ್ದು ಅಂದರೆ ನೆಕ್ಕಲು ಯೋಗ್ಯವಾದದ್ದು, ಪೇಯವಾದದ್ದು ಕುಡಿಯಲು ಯೋಗ್ಯವಾದದ್ದು, ಚೋಷ್ಯ ಅಂದರೆ ಹೀರಲು ಯೋಗ್ಯವಾದಂತಹದ್ದು, ಹಾಗೂ ಖಾದ್ಯ ತಿನ್ನಲು ಯೋಗ್ಯವಾದಂತಹ ಈ 4 ವಿಧವಾದಂತಹ ಪದಾರ್ಥಗಳನ್ನು ನೈಋತ್ಯದಲ್ಲಿ ಬಡಿಸಬೇಕು. ಅದಾದ ಮೇಲೆ ವಾಯವ್ಯದಲ್ಲಿ ಉಪಭೋಜನದ ಪದಾರ್ಥಗಳನ್ನು ಬಡಿಸಬೇಕು. ಮಧ್ಯದಲ್ಲಿ ಪರಮಾನ್ನ, ಹರಿದ್ರಾನ್ನ, ಚಿತ್ರಾನ್ನ, ಕೇವಲನ್ನ, ಗುಡಾನ್ನ, ಮುದ್ಗಾನ್ನ ಎಂಬುದಾಗಿ 6 ವಿಧವಾದಂತಹ ಅನ್ನಗಳನ್ನು ಪರಮ ಭಕ್ತಿಯಿಂದ ಮಾಡಿ ಪರಮಾತ್ಮನ ತಟ್ಟೆಯಲ್ಲಿ ಎಲೆಯ ಮೇಲೆ ಬಡಿಸತಕ್ಕದ್ದು. ಅದರ ಜೊತೆಗೆ ಪಕ್ಕದಲ್ಲಿ ತಂಬಿಗೆಯಲ್ಲಿ ಸುವರ್ಣಮಯವಾದಂತಹ ಕಲಶದಲ್ಲಿ ಒಳ್ಳೆ ನೀರು, ಆ ನೀರಿನ ಜೊತೆಗೆ ಒಂದು ಚಿಕ್ಕದಾದಂತಹ ವಾಟಕವನ್ನು ಅಲ್ಲಿ ಇಡಬೇಕು. ಇಷ್ಟಾದ ಮೇಲೆ ಯಾರ್ಯಾರು ಯಾವ ಪದಾರ್ಥಗಳನ್ನು ಮಾಡಿದ್ದಾರೆ ಎನ್ನುವುದನ್ನು ಆ ಸಂದರ್ಭದಲ್ಲಿ ಚಿಂತನೆ ಮಾಡಬೇಕು. ಅನ್ನಂ ಸರಸ್ವತಿ ಕುರ್ಯಾತ್, ಭಕ್ಷ್ಯಂ ವಾಯುರ್ಜಗತ್ಪತೆ, ಪಾಯಸಂ ಭಾರತೀ ಕುರ್ಯಾತ್, ಬ್ರಹ್ಮ ಕುರ್ಯಾತ್ ತಥಾ ರಸಂ, ಸೂಪಂ ಕುರ್ಯಾನ್ ಮಹಾಲಕ್ಷ್ಮೀ, ಘೃತಂ ನಾರಾಯಣಾಯ ವೈ, ಇಂದ್ರಶಚ್ಯಾದಿಕಾ ಸರ್ವಾಹ ಕುರ್ಯುಹು ಶಾಖಾದಿಕಾನ್ ಹರೇಹೇ. ಮೊದಲಿಗೆ ಸರಸ್ವತೀ ದೇವಿ ಅನ್ನವನ್ನು ಮಾಡಿದ್ದಾಳೆ ಎನ್ನುವುದಾಗಿ ಚಿಂತನೆ ಮಾಡಬೇಕು. ವಾಯುದೇವರು ಭಕ್ಷ್ಯವನ್ನು ಮಾಡಿದ್ದಾರೆ, ಭಾರತೀ ದೇವಿ ಪಾಯಸವನ್ನು, ಬ್ರಹ್ಮದೇವರು ರಸವನ್ನು, ಒಳ್ಳೆ ಉತ್ತಮವಾದಂತಹ ರಸವನ್ನು ಪರಮಾತ್ಮನಿಗಾಗಿ ಸಮರ್ಪಣೆ ಮಾಡಿದ್ದಾರೆ. ಆಮೇಲೆ ಮಹಾಲಕ್ಷ್ಮೀ ದೇವಿ ತುಪ್ಪವನ್ನು ಹಾಕಿದ್ದಾಳೆ. ಇಂದ್ರಶಚ್ಯಾದಿ ದೇವತೆಗಳೆಲ್ಲರೂ ಕೂಡ ಶಾಖಾದಿ ಪದಾರ್ಥಗಳನ್ನು ಮಾಡಿ ಪರಮಾತ್ಮನಿಗಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡಿದ ಮೇಲೆ ತುಳಸಿ ದಳವನ್ನು ಎಲ್ಲ ನೈವೇದ್ಯದ ಪದಾರ್ಥಗಳಲ್ಲಿ ಹಾಕಿ ಕೈಯಲ್ಲಿ ನೀರನ್ನು ತೆಗೆದುಕೊಂಡು 8 ಸಲ ಮೂಲ ನಾರಾಯಣ ಮಂತ್ರವನ್ನು ಜಪ ಮಾಡ್ತಾ ಪ್ರೋಕ್ಷಣೆ ಮಾಡಬೇಕು. ಆಗ ಸೌವರ್ಣೈ ಸ್ಥಾಲಿವರ್ಯೈ ಮಣಿಗಣ ಖಚಿತೈ ಘೋಗೃತಾಕ್ತಾನ್ ಸುಪಕ್ವಾನ್ ಭಕ್ಷ್ಯಾನ್ ಭೋಜ್ಯಾಂಶ್ಚ ಲೇಹ್ಯಾನ್ ಅಪಿ ಪರಮ ಮಹಚ್ಚೋಷ್ಯಮನ್ನಂ ನಿಧಾಯ ನಾನಾ ಶಾಖೈರುಪೇತಂ ದಧಿ ಮಧು ಸುಕೃತಂ ಕ್ಷೀರಪಾನೀಯಯುಕ್ತಂ ತಾಂಬೂಲಂ ಚಾಪಿ ವಿಷ್ಣೋ ಪ್ರತಿದಿವಸಮಹಂ ಮಾನಸೇ ಚಿಂತಯಾಮಿ. ಈ ರೀತಿಯಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ಏನು, ಪರಮಾತ್ಮನ ಎದುರುಗಡೆಗೆ ಬಾಳೆ ಎಲೆ ಮೇಲೆ ಕುಡಿ ಬಾಳೆ ಎಲೆಯನ್ನು ಹಾಸಬೇಕು, ವಿಸ್ತಾರವಾದಂತಹ ಬಾಳೆ ಎಲೆ, ಅದರ ಮೇಲೆ ಬಂಗಾರಮಯವಾದಂತಹ ತಟ್ಟೆಯನ್ನು ಇಡಬೇಕು. ಅದರ ಜೊತೆಗೆ ಚಿಕ್ಕ ಚಿಕ್ಕ ದೊಡ್ಡ ಬಟ್ಟಲುಗಳನ್ನು ಇಡಬೇಕು. ಅವುಗಳಲ್ಲಿ ಆಕಳ
ಆಕಳಿಂದ ನಿರ್ಮಿತವಾದಂತಹ ಯಾವ ತುಪ್ಪವಿದೆಯೋ ಆ ಶ್ರೇಷ್ಠ ತುಪ್ಪದಿಂದಲೇ ಭಕ್ಷ್ಯ ಭೋಜ್ಯಗಳನ್ನೆಲ್ಲವನ್ನೂ ಅದರಲ್ಲಿ ಹಾಕಬೇಕು. ಪರಮ ಮಹಚ್ಚೋಷ್ಯವನ್ನಂ ನಿಧಾಯ, ಉತ್ತಮವಾದಂತಹ ಅನ್ನವನ್ನು ಪರಮಾತ್ಮನೇ ಇವುಗಳನ್ನೆಲ್ಲವನ್ನೂ ನಮಗೆ ಕೊಟ್ಟದ್ದು. ಹಾಗಾಗಿ ಇವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ತಿಳಿತಾ ಇದೆಲ್ಲವನ್ನು ಅಲ್ಲಿ ಪರಮಾತ್ಮನ ಎದುರುಗಡೆ ಬಡಿಸಬೇಕು. ನಾನಾ ಶಾಖೈರುಪೇತಂ ದಧಿಮದಿ ಸುಕೃತಂ, ಉತ್ತಮವಾದಂತಹ ಜೇನುತುಪ್ಪ, ಹಾಲು ಕುಡಿಯುವುದಕ್ಕಾಗಿ ಹಾಲು, ಹಾಗೂ ಕಲಶದಲ್ಲಿ ನೀರು ಕುಡಿಯುವುದಕ್ಕಾಗಿ ನೀರು, ಇದೆಲ್ಲವನ್ನು ಇಟ್ಟು ತಾಂಬೂಲವನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವುದಾಗಿ ತಿಳಿತಾ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ಮುಂದೆ ಷಣ್ಮುದ್ರೆಗಳನ್ನು ತೋರಿಸಬೇಕು. 6 ಮುದ್ರಾಗಳನ್ನು. ಒಂದು ನಾವು ಮಾಡಿದಂತಹ ಆಹಾರ ನೈವೇದ್ಯ ಇದು ಅಮೃತಮಯವಾಗಬೇಕು. ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕಾದರೆ ಅದರಲ್ಲಿ ನಾವು ಯಾವುದೋ ಅಪರಾಧಗಳಿಂದಾಗಿ ಸ್ವಲ್ಪ ಹೆಚ್ಚು ಕಡಿಮೆ ರುಚಿಯನ್ನು ಮಾಡಿ ಏನಾದರೆ ಮಾಡಿ ಅದನ್ನೇ ಸಮರ್ಪಣೆ ಮಾಡ್ತಾ ಇರ್ತೇವೆ. ಆದರೆ ಅದು ಅಂಥದ್ದನ್ನು ಪರಮಾತ್ಮ ಸ್ವೀಕಾರ ಮಾಡುವುದಿಲ್ಲ. ಹಾಗಾಗಿ ಅದು ಅಮೃತಮಯವಾಗಬೇಕು. ಆ ಅಡುಗೆ ಅಮೃತಮಯವಾದಾಗ ಮಾತ್ರ ಪರಮಾತ್ಮನು ಅದನ್ನು ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಧೇನು ಮುದ್ರೆಯನ್ನು ತೋರಿಸಬೇಕು. ಅದು ಯಾವ ರಾಕ್ಷಸರು ದೈತ್ಯರು ಬಂದು ತೆಗೆದುಕೊಂಡು ಹೋಗಬಾರದು ಅಂತನ್ನುವುದಕ್ಕಾಗಿ ಆ ಆಹಾರ ಕೇವಲ ದೇವರಿಗೆ ನಿವೇದಿತ ಅಂತ ತಿಳಿದ ಸಂರಕ್ಷಣಾರ್ಥ ಸುದರ್ಶನ ಮುದ್ರೆಯನ್ನು, ಚಕ್ರ ಮುದ್ರೆಯನ್ನು ತೋರಿಸಬೇಕು. ನಿರ್ವಿಷೀಕರಣಾರ್ಥಂ, ಕೆಲವೊಮ್ಮೆ ಹೀಗೂ ಸಂದರ್ಭ ಬರ್ತದೆ, ಅದರಲ್ಲಿ ನಿವೇದಿತವಾಗುವಂತಹ ಆಹಾರಗಳಲ್ಲಿ, ನಾವು ನೈವೇದ್ಯಕ್ಕೆ ಇಡುವಂತಹ ಪದಾರ್ಥಗಳಲ್ಲಿ ವಿಷ ಸಂಭವಿಸುವುದುಂಟು. ಆ ವಿಷದ ಪರಿಹಾರಕ್ಕಾಗಿ ನಿರ್ವಿಷೀಕರಣಾರ್ಥ ಗರುಡ ಮುದ್ರೆಯನ್ನು ತೋರಿಸಬೇಕು. ಆ ಆಹಾರ ಪವಿತ್ರಗೊಳ್ಳುವುದಕ್ಕಾಗಿ ಶಂಖಮುದ್ರ, ಆ ಅನ್ನವು ವಿಪುಲತ್ವಕ್ಕಾಗಿ ಮೇರುಮುದ್ರ, ಶೀತಲತ್ವಕ್ಕಾಗಿ ಚಂದ್ರಮುದ್ರ, ಈ ರೀತಿಯಾಗಿ 6 ಮುದ್ರೆಗಳನ್ನು ಅಲ್ಲಿ ತೋರಿಸ್ತಾ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಇಷ್ಟಾದ ಮೇಲೆ ಮೊದಲಿಗೆ ಭೋಗಕ್ಕಾಗಿ ದೇವರಿಗೆ ಪ್ರಾರ್ಥನೆ ಮಾಡಬೇಕು ಎನ್ನುವುದಾಗಿ ಕ್ರಮ. ರಮಾನಾಥ, ರಮೆಯ ಅರಸನಾದಂತಹ ಪರಮಾತ್ಮನನ್ನು, ದೇವದೇವೋತ್ತಮನಾದಂತಹ ಪರಮಾತ್ಮನನ್ನು ಪಾದುಕೆಗಳು ಅವನಿಗೆ ಮೊದಲಿಗೆ ಸಮರ್ಪಣೆ ಮಾಡಿ ಕರಾವಲಂಬನವನ್ನು ಕೊಟ್ಟು, ಎಲ್ಲ ದೇವತೆಗಳು ಚಾಮರ ಛತ್ರವನ್ನು ಹಿಡಿದಿದ್ದಾರೆ, ಚಾಮರವನ್ನು ಹಾಕ್ತಾ ಇದ್ದಾರೆ. ಮುಂದೆ ಎಲ್ಲ ಗಂಧರ್ವರು ನೃತ್ಯವನ್ನು ಆಡ್ತಾ ಇದ್ದಾರೆ, ಸಂಗೀತಗಳನ್ನು ಹಾಡ್ತಾ ಇದ್ದಾರೆ ಪರಮಾತ್ಮನಿಗಾಗಿ. ಆ ಪರಮಾತ್ಮನ ಕೈಯನ್ನು ಹಿಡಿದುಕೊಂಡು ಆ ಪರಮಾತ್ಮನನ್ನು ದೇವರ ಮಂಟಪದಿಂದ ಎಬ್ಬಿಸಿಕೊಂಡು ಬಂದು ಉತ್ತಮವಾದಂತಹ ದೊಡ್ಡ ಭೋಜನ ಶಾಲೆಗೆ ಕರೆತಂದು ಅಲ್ಲಿ ಮತ್ತೆ ರತ್ನ ಮಂಟಪ ಉತ್ತಮ ಆಸನವನ್ನು ಹಾಕಿ ಅಲ್ಲಿ ಕೂಡಿಸಬೇಕು ಎನ್ನುವುದಾಗಿ ಹೇಳ್ತಾರೆ. ಕೂಡಿಸುವಾಗ ಆ ಪ್ರದೇಶದಲ್ಲಿದ್ದಂತಹ 4 ಸ್ತಂಭಗಳಿಗೆ ಉತ್ತಮವಾಗಿ ವಜ್ರ ವೈಡೂರ್ಯಗಳಿಂದ ಕಟ್ಟಿದ್ದಾರೆ. ಅದರ ಜೊತೆಗೆ ಹಣ್ಣುಗಳನ್ನು, ಬಾಳೆಹಣ್ಣು ಮುಂತಾದ ಹಣ್ಣುಗಳನ್ನು ತೂಗು ಹಾಕಿದ್ದಾರೆ. ಅಂತಹ ದಿವ್ಯವಾದಂತಹ ಮಂಟಪದ ಮಧ್ಯದಲ್ಲಿ ಪರಮಾತ್ಮನನ್ನು ಕೂಡಿಸಬೇಕು. ಅಲ್ಲಿ 6 ಸೋಪಾನಗಳಿರಬೇಕು ಅಂತ ಹೇಳ್ತಾರೆ. ಆ 6 ಸೋಪಾನಗಳನ್ನು ಹತ್ತಿಕೊಂಡು ಪರಮಾತ್ಮನನ್ನು ಅಲ್ಲಿ ಕೂಡಿಸುವಂತಹದ್ದು. ಕೂಡಿಸಿದ ಮೇಲೆ ಆ ಪರಮಾತ್ಮನ ಅಕ್ಕಪಕ್ಕದಲ್ಲಿ 2 ದೀಪಸ್ತಂಭಗಳನ್ನು ಇಡಬೇಕು. ಉತ್ತಮವಾದಂತಹ ಬಂಗಾರಮಯವಾದಂತಹ ದೀಪಗಳು, ಆ ದೀಪಗಳಲ್ಲಿ ಘಮಘಮಿಸುವಂತಹ ತುಪ್ಪದ ದೀಪಗಳನ್ನು ಹಚ್ಚಿ ಇಡಬೇಕು. ಇಷ್ಟಾದ ಮೇಲೆ ಪರಮಾತ್ಮನಿಗಾಗಿ, ಪರಮಾತ್ಮನ ಭೋಜನಕ್ಕಾಗಿ ಮತ್ತೆ ಇತರ ದೇವತೆಗಳನ್ನು ಆಹ್ವಾನಿಸಬೇಕು ಎನ್ನುವುದಾಗಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಒಂದು ತಿಳಿಯುವುದೇನು ಅಂತಂದರೆ, ಪರಮಾತ್ಮನಿಗೆ ಭೋಜ್ಯರಾಗಿ, ಸಾಕ್ಷಿ ಭೋಜ್ಯರಾಗಿ ಆವಾಹಿಸಬೇಕಾದರೆ ಯಾರನ್ನು ಆಹ್ವಾನಿಸಬೇಕು ಎನ್ನುವುದಾಗಿ ಪ್ರಶ್ನೆ. ಯಾಕೆ ಅಂದರೆ ಪರಮಾತ್ಮನಿಗೆ ದೊಡ್ಡವರು ಅಂತೂ ಯಾರೂ ಇಲ್ಲ, ಪರಮಾತ್ಮನಿಗೆ ಸಮರಾದವರಂತೂ ಯಾರೂ ಇಲ್ಲೇ ಇಲ್ಲ. ಅಂದಮೇಲೆ ಪರಮಾತ್ಮನ ಜೊತೆಗೆ ಊಟಕ್ಕೆ ಕೂಡಿಸಬೇಕಾದರೆ ಯಾರನ್ನು ಕರಿಬೇಕು ಅಂತಂದರೆ ಅದಕ್ಕೆ ಪರಮಾತ್ಮನಿಗೆ ಸಮರಾದಂತಹ ರೂಪಗಳೇ ಪರಮಾತ್ಮನನ್ನು ಸಾಕ್ಷಿಭೋಜ್ಯರನ್ನಾಗಿ ಆವಾಹಿಸಬೇಕು. ಅವರು ಯಾರು ಅಂತಂದರೆ ಕೇಶವಾದಿ 24 ಬ್ರಾಹ್ಮಣಾಂಸ್ತು ಪ್ರಕಲ್ಪಯೇತ್. 24 ಕೇಶವಾದಿ 24 ರೂಪಗಳನ್ನು ಅಲ್ಲಿ ಆಹ್ವಾನಿಸಬೇಕು. ಪರಮಾತ್ಮ ಮಧ್ಯದ ಆಸನದಲ್ಲಿ ಕುಳಿತಿದ್ದಾನೆ. ಅವರ ಬಲಭಾಗದಲ್ಲಿ ಕೇಶವಾದಿ ದಾಮೋದರ ಪರ್ಯಂತ ರೂಪಗಳನ್ನು ಆಹ್ವಾನಿಸಬೇಕು. ಅದರ ಎಡಗಡೆ ಪರಮಾತ್ಮನ ಎಡದಲ್ಲಿ ಸಂಕರ್ಷಣದಿಂದ ಶ್ರೀಕೃಷ್ಣ ರೂಪ ಅಂತ ಎಲ್ಲ ರೂಪಗಳನ್ನು ಅಲ್ಲಿ ಕೂಡಿಸಬೇಕು. ಎದುರುಗಡೆ 5 ಜನ, ಮತ್ತೆ ಅನಂತಾಸನ, ಶ್ವೇತದ್ವೀಪ, ವೈಕುಂಠದಲ್ಲಿರುವಂತಹ ಪರಮಾತ್ಮರನ್ನು ಅಲ್ಲಿ ಆಹ್ವಾನಿಸಬೇಕು. ಜೊತೆಗೆ ಸರ್ವ ಜೀವರ ಅಂತರ್ಯಾಮಿಯಾದಂತಹ ಪರಮಾತ್ಮನನ್ನು ಅಲ್ಲಿ ಕೂಡಿಸಬೇಕು. ಹಾಗೂ ಸೂರ್ಯನ ಅಂತರ್ಯಾಮಿಯಾದಂತಹ ಸೂರ್ಯನಾರಾಯಣನನ್ನು ಕೂಡ ಆಹ್ವಾನಿಸಬೇಕು. ಹೀಗೆ ಸಾಕ್ಷಿ ಭೋಜ್ಯರು 29 ಜನ
ಪರಮಾತ್ಮನ ರೂಪಗಳನ್ನು ಅಲ್ಲಿ ತಂದು ಕೂಡಿಸಿ ಪ್ರಾರ್ಥನೆ ಮಾಡಬೇಕು, ಈ ರೀತಿಯಾಗಿ ಚಿಂತನೆ ಮಾಡಬೇಕು ಎನ್ನುವುದಾಗಿ ಹೇಳ್ತಾರೆ. ಇಷ್ಟಾದ ಮೇಲೆ ಮುಂದೆ ಎಲೆಯನ್ನು ಹಾಕಿ ಆ ಎಲೆಯ ಮೇಲೆ ಎಲ್ಲ ಅನ್ನಾದಿ ಪದಾರ್ಥಗಳನ್ನು ನಾವು ಬಡಿಸ್ತೇವೆ. ಬಡಿಸುವಾಗ ಒಂದೊಂದು ಒಂದೊಂದು ಪದಾರ್ಥಕ್ಕೂ ತದಭಿಮಾನಿ ತದಂತರ್ಗತವಾದಂತಹ ಪರಮಾತ್ಮನ ರೂಪಗಳಿವೆ ಅಂತನ್ನುವುದಾಗಿ ಚಿಂತಿಸಬೇಕು. ಮೊದಲಿಗೆ ಅನ್ನವನ್ನು ಹಾಕುವಾಗ ಚಂದ್ರ ತದಭಿಮಾನಿ ದೇವತೆ ಆದರೆ ಅಲ್ಲಿ ಕೇಶವ ರೂಪದಿಂದ ಪರಮಾತ್ಮ ಇರ್ತಾನೆ. ಪರಮಾನ್ನದಲ್ಲಿ ಭಾರತಿ ಹಾಗೂ ನಾರಾಯಣ ಇತ್ಯಾದಿ ಇವರಿಬ್ಬರು ಇರ್ತಾರೆ. ನವನೀತದಲ್ಲಿ ವಾಯುದೇವರು ಹಾಗೂ ತ್ರಿವಿಕ್ರಮ ರೂಪದಿಂದ ಪರಮಾತ್ಮ ಇರ್ತಾನೆ. ದದಿಯಲ್ಲಿ ಸೋಮವರ್ಣರು. ಈ ರೀತಿಯಾಗಿ ಅನೇಕ ವಿಧವಾಗಿ ಹೇಳಿದ್ದಾರೆ. ತುಳಸಿಯನ್ನು ಹಾಕ್ತೇವೆ. ತುಳಸಿಯನ್ನು ಹಾಕುವಾಗ ತುಳಸಿಯಲ್ಲಿ ರಮಾದೇವಿ ಅಭಿಮನ್ಯವಳಾಗಿ ಇರ್ತಾಳೆ. ಅವಳ ಜೊತೆಗೆ ಕಪಿಲ ನಾಮಕ ಪರಮಾತ್ಮ ಇರ್ತಾನೆ. ನೈವೇದ್ಯ ಮಂಡಲವನ್ನು ಮಾಡಿರ್ತೇವೆ ನೈವೇದ್ಯಕ್ಕಾಗಿ. ಅಲ್ಲಿ ಭೂದೇವಿ ಹಾಗೂ ವರಾಹದೇವರು ಇಬ್ಬರಿರ್ತಾರೆ. ಜವನಿಕೆಯನ್ನು ಹಿಡಿತೇವೆ. ನೈವೇದ್ಯವನ್ನು ಮಾಡುವಾಗ ಅಡ್ಡ ಒಂದು ಪರದೆಯನ್ನು ಹಿಡಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಅಲ್ಲಿ ವಿಶ್ವಕ್ಸೇನ ಹಾಗೂ ಪುರುಷನಾಮಕನಾದಂತಹ ಪರಮಾತ್ಮ ಇರ್ತಾನೆ ಎನ್ನುವುದಾಗಿ ವಿಶೇಷವಾಗಿ ದೀರ್ಘವಾಗಿ ಹೇಳಿದ್ದಾರೆ. ಈ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು. ಇಷ್ಟಾದ ಮೇಲೆ ಅನ್ನಾದಿಗಳಲ್ಲಿ ಇರುವಂತಹ ದೇವತೆಗಳನ್ನು ಮತ್ತೊಮ್ಮೆ ಸ್ಮರಣೆ ಮಾಡ್ತಾರೆ. ವಾಸುದೇವಸ್ತು ಚಾನ್ನಾಸ್ತೋ ಭಕ್ಷೆ ಸಂಕರ್ಷಣ ಸ್ಥಿತಃ ಪ್ರದ್ಯುಮ್ನ ಪರಮಾನ್ಯೇ ಚ ಅನಿರುದ್ಧೋ ಘೃತೆ ಸ್ಥಿತಃ ನಾರಾಯಣಸ್ತು ಸರ್ವತ್ರ. ಈ ರೀತಿಯಾಗಿ 5 ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು. ವಾಸುದೇವ ಅನ್ನದಲ್ಲಿ, ಭಕ್ಷದಲ್ಲಿ ಸಂಕರ್ಷಣ, ಪ್ರದ್ಯುಮ್ನ ಪರಮಾನ್ನದಲ್ಲಿ, ಅನಿರುದ್ಧ ತುಪ್ಪದಲ್ಲಿ, ನಾರಾಯಣ ಎಲ್ಲ ಪದಾರ್ಥಗಳಲ್ಲಿ ವಿಶೇಷವಾಗಿ ಇರ್ತಾರೆ ಎನ್ನುವುದಾಗಿ ಅನ್ನಾದಿ ದೇವತೆಗಳನ್ನು ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು. ಇಲ್ಲಿ ಸಂಕರ್ಷಣ ಪ್ರದ್ಯುಮ್ನ ಈ 2 ರೂಪಗಳಿಂದ ಊಟ ಮಾಡುವವರಲ್ಲಿ ಪರಮಾತ್ಮ ಇರ್ತಾನೆ. ನಾರಾಯಣ ಅನಿರುದ್ಧರಾಗಿ ಆಹಾರದಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಅಂತ ಅನ್ನೋದಿರ್ತದೆ ಎನ್ನುವುದಾಗಿಯೂ ಇಲ್ಲಿ ತಿಳಿಯಬೇಕು. ಇಷ್ಟಾದ ಮೇಲೆ ಲಕ್ಷ್ಮೀದೇವಿ ಪರಿಶೇಚನ ಮಾಡುವುದಕ್ಕಾಗಿ ಅನ್ನ ಪದಾರ್ಥಗಳನ್ನೆಲ್ಲವನ್ನ ಎಲೆ ಮೇಲೆ ಬಡಿಸಿ ಇಟ್ಟಿದ್ದಾಯಿತು. ಇನ್ನು ಪರಮಾತ್ಮ ಭೋಜನಕ್ಕೆ ಕೊಡಬೇಕು, ತುತ್ತನ್ನು ಸ್ವೀಕಾರ ಮಾಡಬೇಕು. ಆಗ ಲಕ್ಷ್ಮೀದೇವಿ ಪರಿಶೇಚನಕ್ಕಾಗಿ ಕೈಯಲ್ಲಿ ನೀರನ್ನು ಹಾಕ್ತಾಳೆ. ಮುಖ್ಯ ಪ್ರಾಣದೇವರು ಪಕ್ಕದಲ್ಲಿ ನಿಂತು ಗಾಳಿಯನ್ನು ಬೀಸ್ತಾ ದೇವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಭಾರತ್ಯಾದಿ ಎಲ್ಲ ದೇವತೆಗಳು ಪರಿಚರಂತ್ಯ ಅನ್ನಾದಿ ಪದಾರ್ಥಗಳನ್ನು ಬಡಿಸುವುದಕ್ಕಾಗಿ ನಿಂತಿರ್ತಾರೆ. ಜಯಾದ್ಯಾಹ ದ್ವಾರಪಾಲಕಾಹ, ಜಯ ವಿಜಯರಿಬ್ಬರು ಪರಮಾತ್ಮನ ದ್ವಾರಪಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಾವು ವೆಂಕಟೇಶ ಮಹಾತ್ಮ್ಯದಲ್ಲಿ ಕೇಳ್ತೇವೆ, ದೇವರ ಸೇವೆ ಮಾಡುವುದಕ್ಕಾಗಿ ಎಷ್ಟೆಷ್ಟು ಜನ ದೇವತೆಗಳಿದ್ದಾರೆ, ಪ್ರತಿಯೊಬ್ಬರೂ ಅಲ್ಲಿ ಬಂದು ದೇವರ ಸೇವೆಯನ್ನು ಮಾಡುವುದಕ್ಕಾಗಿ ಒಂದೊಂದು ಜವಾಬ್ದಾರಿಯನ್ನು ತಾವು ಸ್ವೀಕಾರ ಮಾಡಿ ಪರಮಾತ್ಮನ ಸೇವೆ ಎನ್ನುವುದಕ್ಕಾಗಿ ಸಾಲು ಸಾಲಾಗಿ ನಿಲ್ತಾರೆ. ಹಾಗೆ ಇಲ್ಲೂ ಪರಮಾತ್ಮನ ನಿವೇದನ ಮಾಡುವಾಗ, ನೈವೇದ್ಯ ಮಾಡುವಾಗ ಈ ಸಂದರ್ಭದಲ್ಲೂ ನಾವು ಅವಶ್ಯವಾಗಿ ಸ್ಮರಿಸಬೇಕು. ಮುಂದೆ ಮಹಾಲಕ್ಷ್ಮಿಯ ಸುಧಾರೂಪಂ ಕರೇತೆ ದಕ್ಷಿಣೇನಘ ಅಪೋಷಣಂ ದೀಯಮಾನಂ ಪಿಬದೇವ ರಮಾಪತೆ ಸುಧಾರಸಂ ಸುವಿಪುಲಂ ಅಪೋಷಣಮಿದಂ ತವ ಗ್ರಹಾಣತ್ವಂ ಸುರಶ್ರೇಷ್ಠ ಯಥೇಷ್ಟಮುಪಭುಜ್ಯತಾಂ. ಪರಮಾತ್ಮನ ಕೈಯಲ್ಲಿ ಸುಧಾರಸ ಸ್ವಯಂ, ಕೇವಲ ಅದು ಜಲ ಅಲ್ಲ, ಸುಧಾರಸವನ್ನೇ ಪರಮಾತ್ಮನ ಕೈಯಲ್ಲಿ ಲಕ್ಷ್ಮೀದೇವಿ ಸ್ವಯಂ ತಾನು ಹಾಕಿ ಅದನ್ನು ಸ್ವೀಕಾರ ಮಾಡಿ ಬಡಿಸಿದಂತಹ ಭೋಜನವನ್ನು ಯಥೇಷ್ಟವಾಗಿ ಸ್ವೀಕಾರ ಮಾಡು ಎನ್ನುವುದಾಗಿ ಪ್ರಾರ್ಥನೆ ಮಾಡ್ತಾಳೆ ಅಂತೆ. ಈ ರೀತಿಯಾಗಿ ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ತದನಂತರ ಪ್ರಾಣಾತ್ಮನೇ ನಾರಾಯಣ ಸ್ವಹ, ಅಪಾನಾತ್ಮನೇ ವಾಸುದೇವಾಯ ಸ್ವಹ ಇತ್ಯಾದಿಯಾಗಿ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಎಂಬ 5 ರೀತಿಯಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಶಂಕೋದಕದಿಂದ ಅರ್ಘ್ಯ ಪಾತ್ರೆಯಲ್ಲಿ ನೀರನ್ನು ಬಿಡಬೇಕು. ಹೀಗೆ ಪರಮಾತ್ಮನಿಗೆ ಊಟಕ್ಕೆ ಕೂಡಿಸಿದ ಮೇಲೆ ಆಗ ಕೆಲವು ಮಂತ್ರಗಳನ್ನು ಉಚ್ಚಾರ ಮಾಡಬೇಕು. ಅವುಗಳ ಅರ್ಥಾನುಸಂಧಾನವನ್ನು ತಿಳಿಯಬೇಕು ಎನ್ನುವುದಾಗಿ ಹೇಳ್ತಾರೆ. ಮಧುವಾತಾರುತಾಯತೆ ಈ ಮಂತ್ರ. ಯಾವಾಂ ಕಷ ಮಧುಮತ್ಯಶ್ವಿನ ಸೂನೃತಾವತಿ ತಯಾ ಯಜ್ಞಂ ವಿಮಕ್ಷತಂ. ಈ ರೀತಿಯಾಗಿ ಒಂದು ಮಂತ್ರ ಬರ್ತದೆ. ಯಾ ವಾಂ ಮಧುಮತಿ ಸೂನೃತಾವತಿ ಕಷ ತಯಾ ಅಸ್ಮದೀಯಂ ಯಜ್ಞಂ ವಿಮಿಕ್ಷಿತಂ. ಹೇ ಅಶ್ವಿನಾಮಕನಾದಂತಹ ಪರಮಾತ್ಮನೇ, ನೀನು ನಾವು ಕೊಡುವಂತಹ ಈ ಆಹಾರವನ್ನು, ಈ ನೈವೇದ್ಯವನ್ನು ಸ್ವೀಕಾರ ಮಾಡು. ಹೇಗೆ? ಕಷ ಅಂದರೆ ಈ ಚಾಬೂಕುನಿಂದ ಕುದುರೆಗಳನ್ನು ಪ್ರೇರಣೆ ಮಾಡ್ತಾ ಹೇಗೆ ಪರಮಾತ್ಮನ ಹತ್ತಿರ ಧಾವಿಸುವಂತೆ ಮಾಡ್ತದೋ ವೇದವಾಣಿ, ಹಾಗೆ
ದೇವತೆಗಳೆಲ್ಲರೂ ನಾವು ಮಾಡುವಂತಹ ಆಹಾರ ಅಡಿಗೆಗಳನ್ನು ಪರಮಾತ್ಮನಿಗೆ ಧಾವಿಸಿ ಹೋಗಿ ಸಮರ್ಪಣೆ ಮಾಡ್ತಾರಂತೆ. ಕೇವಲ ಇದನ್ನು ನೀವು ಮುಟ್ಟಿದರೆ ಸಾಕು, ಇದು ಶುದ್ಧವಾಗ್ತದೆ ಎನ್ನುವ ರೀತಿಯಲ್ಲಿ ನಾವು ಪರಮಾತ್ಮನಿಗೆ ಯಾಚಿಸಬೇಕು, ಪ್ರಾರ್ಥನೆ ಮಾಡಬೇಕು ಎನ್ನುವುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಮತ್ತೊಂದು ಮಂತ್ರ, ಭೋಜಮಶ್ವ ಸುಷ್ಟುವಹೋ ವಹಂತಿ ಸುವೃದ್ರಥೋ ವರ್ತತೆ ದಕ್ಷಿಣಾಯಾಹ ಭೋಜಂ ದೇವಾಸೋ ಅನತ ಭರೇಷು ಭೋಜಶತ್ರೋನ್ ಸಮನೀಕೇಶು ಜೇತ. ಇದಕ್ಕೆ ಬಹಳ ಅದ್ಭುತವಾಗಿ ನಮ್ಮ ಆಚಾರ್ಯರು ವ್ಯಾಖ್ಯಾನವನ್ನು ಬರೀತಾರೆ. ಇಲ್ಲಿ ಹೇಳುವುದೇನು ಅಂತಂದರೆ, ಸುಷ್ಟುವಾಹ ಅಶ್ವಾಹ ಭೋಜಂ ವಹಂತಿ. ಇಲ್ಲ, ದೇವತೆಗಳು ನಾವು ಮಾಡುವಂತಹ ಪದಾರ್ಥಗಳನ್ನು ಪರಮಾತ್ಮನು ತಿಂತಾನೆ, ಆ ಪರಮಾತ್ಮನಿಗಾಗಿ ಅದನ್ನು ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡುವಾಗ ನಾವು ಹೇಗೋ ಅದನ್ನು ಮಾಡಿರ್ತೇವೆ, ಎಷ್ಟೋ ಅಪರಾಧಗಳಿಂದ ಅದನ್ನು ಮಾಡಿರ್ತೇವೆ. ನಮ್ಮಲ್ಲಿರುವಂತಹ ಶತ್ರುಗಳನ್ನು ನಾಶ ಮಾಡಿ ದೇವತೆಗಳು ದೇವರಿಗೆ ಆಹಾರವನ್ನು ಮುಟ್ಟಿಸಬೇಕು. ಹಾಗಾದರೆ ಆ ಶತ್ರುಗಳು ಯಾರು? ಮನೋವೃತ್ತಿ, ಮರದ ದುರ್ವೃತ್ತಿಗಳು ಅಂತ ಕರಿತೇವೆ, ಅರಿಷಡ್ ವರ್ಗಗಳು. ಅವುಗಳಿಂದ ನಾವು ಏನು ಚಿಂತನೆ ಮಾಡ್ತೇವೆ ಅಂತಂದರೆ, ನಾನೇ ಸ್ವತಂತ್ರ, ಈ ಅಡುಗೆಯನ್ನು ಇಷ್ಟು ರುಚಿಯಾಗಿ ನಾನೇ ಮಾಡಬಲ್ಲೆ ಎನ್ನುವುದಾಗಿ ನಾವು ತಿಳಿದು ಅದನ್ನು ದೇವರಿಗೆ ಒಪ್ಪಿಸ್ತೇವೆ. ಹೀಗೆ ಮಾಡಿದಾಗ ಅಲ್ಲಿ ಅಸ್ಮಿತೆ ಎನ್ನುವಂತಹ ಒಂದು ದೋಷ ನಮಗೆ ತೋರ್ತದೆ. ನನ್ನದೇ ಈ ಅನ್ನ, ನಾನೇ ಇದನ್ನು ಕೊಂಡು ಎಲ್ಲಿಂದೋ ತಂದು ಕಷ್ಟಪಟ್ಟು ಅದನ್ನು ನಿವೇದನೆ ಮಾಡ್ತಾ ಇದ್ದೇನೆ ದೇವರಿಗೆ ಅಂತ ನಾವು ತಿಳಿತೇವೆ. ಅದರಿಂದ ಮಮತೆ ಎನ್ನುವಂತಹ ದೋಷ ಬರ್ತದೆ. ನಾನು ಅರ್ಪಿಸಿದಾಗ ದೇವರ ಹೊಟ್ಟೆ ತುಂಬುವುದು ಎನ್ನುವುದಾಗಿ ಅಹಂಕಾರ ಬುದ್ಧಿಯಿಂದಾಗಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೆ. ದೇವರಿಗೆ ಹಸಿವಾಗಿದೆ ಎಂದು ತಿಳಿತೇವೆ, ಇದು ಒಂದು ಭ್ರಾಂತಿ. ನೈವೇದ್ಯ ಮಾಡಿ ದೇವರಿಗೆ ಉಪಕಾರ ಮಾಡುತ್ತಾ ಇದ್ದೇನೆ ಎನ್ನುವುದಾಗಿ ತಿಳಿತೇವೆ, ಅದು ನಮ್ಮಲ್ಲಿರುವಂತಹ ಮದ. ಈ ಉಪಕಾರಕ್ಕಾಗಿ ದೇವರು ನನ್ನ ಆಳಿನಂತೆ ನನ್ನ ಎಲ್ಲ ಕೆಲಸಗಳನ್ನು ಮಾಡಬೇಕು ಎನ್ನುವುದಾಗಿ ಅಪೇಕ್ಷೆ ಪಡ್ತೇವೆ, ಅದು ದೇವರಲ್ಲಿ ಮಾಡುವಂತಹ ದೊಡ್ಡ ದೌರ್ಜನ್ಯ. ಈ ರೀತಿಯಾಗಿ ಅನೇಕ ದೋಷಗಳು ನಮ್ಮ ಮನಸ್ಸಿನಲ್ಲಿ ಸೇರಿವೆ. ಇಂಥ ದೋಷಗಳನ್ನು, ಶತ್ರುಗಳನ್ನು ಪರಿಹಾರ ಮಾಡಬೇಕಾದರೆ ಅದಕ್ಕೆ ದೇವರೊಬ್ಬನೇ ಸಮರ್ಥ. ದೇವರು ಸಮರ್ಥ, ದೇವತೆಗಳೊಬ್ಬರೇ ಸಮರ್ಥರು. ಹಾಗಾಗಿ ಆ ದೇವತೆಗಳು ಈ ವಿಧರಾದಂತಹ ಶತ್ರುಗಳನ್ನು, ನಮ್ಮಲ್ಲಿರುವಂತಹ ಈ ಅಂತಃಶತ್ರುಗಳು ಅಂತೇನು ಹೇಳ್ತೇವೆ, ಈ ಅರಿಷಟ್ ವರ್ಗಗಳನ್ನು ಪರಿಹಾರ ಮಾಡಿ, ಆಗ ಆ ಪರಿಹಾರ ಮಾಡಿದಾಗ ನಾವು ಮಾಡಿದಂತಹ ಆಹಾರ ಶುದ್ಧವಾಗ್ತದೆ. ಅದನ್ನು ಆಗ ದೇವರು ಸ್ವೀಕಾರ ಮಾಡ್ತಾನೆ, ಇಲ್ಲದೆ ಹೋದರೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಷ್ಟು ಅಪರಾಧಗಳಿಂದಾಗಿ ನಾವು ಪರಮಾತ್ಮನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾ ಇರ್ತೇವೆ. ಹಾಗಾಗಿ ಎಚ್ಚರೆಯಿಂದ ದೇವತೆಗಳು ಈ ರೀತಿಯಾಗಿ ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳನ್ನು ನಾಶ ಮಾಡಿ ನಾವು ಮಾಡಿದಂತಹ ಆಹಾರವನ್ನು ಭಕ್ತಿಯಿಂದ ಒಯ್ದು ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿ. ತದನಂತರ ದೇವರಿಂದ ದೇವತೆಗಳು ದೇವರ ನೈವೇದ್ಯವಾದ ಮೇಲೆ ಅದನ್ನು ಪಡೆದು ಆ ದೇವತೆಗಳು ನಮಗೆ ತಂದು ಕೊಡಲಿ. ಪರಮಾತ್ಮ ತಿಂದಂತಹ ಭೋಗ ಮಾಡಿದಂತಹ ನೈವೇದ್ಯವನ್ನು ದೇವತೆಗಳು ಭೋಗ ಮಾಡ್ತಾರೆ. ದೇವತೆಗಳ ನಂತರ ನಮಗೆ ಆ ಭೋಗ ಸಿಗಲಿ ಎನ್ನುವುದಾಗಿ ನಾವು ಯಾಚನೆ ಮಾಡಬೇಕು ಎನ್ನುವುದಾಗಿ ಮಂತ್ರದ ಅರ್ಥವನ್ನು ಹೀಗೆ ಸುಂದರವಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ನಾವು ಪರಮಾತ್ಮನಿಗೆ ನೈವೇದ್ಯ ಮಾಡುವ ಸಂದರ್ಭದಲ್ಲಿ ಅನುಸಂಧಾನ ಮಾಡಬೇಕು. ಮುಂದೆ ಅದ್ಯ ತಿಷ್ಟಂದಿ ಯತ್ಕಿಂಚಿತ್ ಕಲ್ಪಿತಂ ಚಾಪರಂಗ್ರಹೆ ಪಕ್ವಮನ್ನಂ ಸಪಾನೀಯಂ ಸರ್ವೋಪಸ್ಕರ ಸಂಯುತಂ ಇತ್ಯಾದಿಯಾಗಿ ನೈವೇದ್ಯ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬೇಕು. ಹೇಗೆ ನಾವು ಇವತ್ತಿನ ಕಾಲದಲ್ಲಿ ಈಗ ಮಾಡಿದಂತಹ ಏನೇನು ಅನ್ನ, ಪಾನೀಯ, ಲೇಹ್ಯ, ಪೇಯ, ಚೋಷ್ಯ, ಖಾದ್ಯ ಇತ್ಯಾದಿ ಯಾವ ಯಾವ ಪದಾರ್ಥಗಳಿವೆಯೋ ಆ ಎಲ್ಲ ಪದಾರ್ಥಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವುದಾಗಿ ತಿಳಿಯಬೇಕು. ಹಾಗೆ ಯಥಾಕಾಲಂ ಮನುಷ್ಯಾದ್ಯೈ ಭೋಕ್ಷ್ಯಮಾಣಂ ಶರೀರವಿಃ ತತ್ಸರ್ವಂ ವಿಷ್ಣು ಪೂಜಾಸ್ತು ಪ್ರಿಯತಾಂ. ನಾನು ಮಾಡಿದಂತಹ ಸಕಲ ಕರ್ಮಗಳು ಕೂಡ ಪರಮಾತ್ಮನಿಗೆ ವಿಷ್ಣು ಪೂಜಾ ಎನ್ನುವುದಾಗಿ ಆಗಲಿ, ಪರಮಾತ್ಮ ಇದರಿಂದ ತೃಪ್ತನಾಗಲಿ, ಪ್ರೀತನಾಗಲಿ ಎನ್ನುವುದಾಗಿ ಪ್ರಾರ್ಥನೆ ಮಾಡಬೇಕು. ಶ್ರೀನಿವಾಸ ನಮಸ್ತುಭ್ಯಂ ಮಹಾನೈವೇದ್ಯಮುತ್ತಮಂ ನಿತ್ಯತೃಪ್ತ ಗ್ರಹಾಣೇದಂ ಕೃಪಯಾ ಭಕ್ತವತ್ಸಲ. ನಿತ್ಯತೃಪ್ತನಾಗಿದ್ದರೂ ಪರಮಾತ್ಮ ಶ್ರೀನಿವಾಸ, ನೀನು ನಾವು ಕೊಡುವಂತಹ ಈ ಆಹಾರವನ್ನು, ನೈವೇದ್ಯವನ್ನು ನೀನೇ ನಮ್ಮಿಂದ ಮಾಡಿಸಿದಂತಹ ಆಹಾರವನ್ನು ಸ್ವೀಕಾರ ಮಾಡು. ಭಗವನ್ ಶ್ರೀಪತೆ ನ್ಯಸ್ತಂ ನೈವೇದ್ಯಂ ತತ್ಪುರೋಮಯ. ಈಗ ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾತ್ವವಲೋಕಯ. ನಾವು ಮಾಡಿಟ್ಟಂತಹ ಪದಾರ್ಥಗಳನ್ನು ನಿನ್ನ ಕಪಿಲಾತ್ಮಕವಾದಂತಹ ದಿವ್ಯವಾದ ಚಕ್ಷುಸ್ಸಿನಿಂದ ಆ ಪದಾರ್ಥಗಳನ್ನು ನೋಡು. ನೃಸಿಂಹಾತ್ಮಕ ದಿವ್ಯೇನ ಆಘ್ರಾಣೇಂದ್ರಿಯೇಣ, ದಿವ್ಯವಾದ ನಿನ್ನ ಆಘ್ರಾಣ ಎನ್ನುವಂತಹ ಇಂದ್ರಿಯದಿಂದ ನೃಸಿಂಹಾತ್ಮಕನಾಗಿ ಆ ಪದಾರ್ಥಗಳಲ್ಲಿ ಇರುವಂತಹ
ಗಂಧವನ್ನು ಆಗ್ರಹಣ ಮಾಡು, ಸುಗಂಧವನ್ನು ನೀನು ಸ್ವೀಕಾರ ಮಾಡು. ಭೃಗುರಾಮ ಪರಶುರಾಮ ರೂಪದಿಂದಾಗಿ ದಿವ್ಯವಾದ ವಾಗೀಂದ್ರಿಯದಿಂದ ನಮ್ಮನ್ನು ಸಾಂತ್ವನಗೊಳಿಸು, ಉತ್ತಮವಾದಂತಹ ಮಾತುಗಳನ್ನು ಹೇಳಿ ನಮ್ಮನ್ನು ಸಾಂತ್ವನಗೊಳಿಸು ಎನ್ನುವುದಾಗಿ ಪ್ರಾರ್ಥನೆ ಮಾಡಬೇಕು. ಕೃತ್ವ ಪವಿತ್ರಂ ಪೂತಂಚ, ಈ ಅಡುಗೆಯನ್ನು ಶುದ್ಧವನ್ನಾಗಿ ಮಾಡು, ಪವಿತ್ರವನ್ನಾಗಿ ಮಾಡು. ಮಹಾಕೂರ್ಮ ಸ್ವರೂಪದಿಂದ ನಿನ್ನ ದಿವ್ಯವಾದಂತಹ ಜಿಹ್ವೇಂದ್ರಿಯದಿಂದ ಆ ಮಾಡಿಟ್ಟಂತಹ ಆಹಾರವನ್ನು, ನೈವೇದ್ಯವನ್ನು ನಾಲಿಗೆಯಿಂದ ಆಸ್ವಾದನೆ ಮಾಡು ಎಂತನ್ನುವುದಾಗಿ ಪ್ರಾರ್ಥನೆ ಮಾಡಬೇಕಂತೆ. ಎಷ್ಟು ಉತ್ತಮ! ಒಂದು ಕ್ಷಣ ನಾವು ಕಣ್ಣು ಮುಚ್ಚಿ ನೆನೆಸುವುದಾದರೆ ಪರಮಾತ್ಮನನ್ನು, ಇಷ್ಟೆಲ್ಲ ಕಣ್ಣು ಮುಂದೆ ತಂದುಕೊಳ್ಳುವುದಾದರೆ ಏನು ದಿವ್ಯವಾದಂತಹ ಸಂದೇಶ ಇದೆಲ್ಲವೂ. ಸ್ವಯಂ ಪರಮಾತ್ಮ ತಾನೇ ತಾನು ತನ್ನ ಹಸ್ತಗಳಿಂದ, ತನ್ನ ಒಂದೊಂದು ಅಂಗಾಂಗಗಳಿಂದ ನಾವು ಮಾಡಿ ಇಟ್ಟಂತಹ, ಪರಮಾತ್ಮನಿಗಾಗಿ ಇಟ್ಟಂತಹ ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಅಂತಂದರೆ ಅದು ನಮ್ಮ ಮೇಲೆ ಮಾಡುವಂತಹ ದೊಡ್ಡ ಕರುಣೆ ಎಂದೇ ತಿಳಿಯಬೇಕು. ಆಸ್ವಾದಯ ಸ್ವಾದು ರಮ್ಯಂ ಭುಂಕ್ಷ್ವದೇವ ರಮಾಪತೆ. ಅಲ್ಲಿ ನಾವು ಮಾಡಿಟ್ಟಂತಹ ಆಹಾರಗಳಲ್ಲಿ ಪರಮಾತ್ಮ ಕೇವಲ ಸ್ವಾಖ್ಯ ರಸವನ್ನಷ್ಟೇ ತಾನು ಭೋಗ ಮಾಡ್ತಾನೆ ಎನ್ನುವುದಾಗಿ ತಿಳಿಬೇಕು. ಸಮರ್ಪಯೇದ್ ವಿಷ್ಣು ಯಥಾ ಪ್ರಾಣೇ ಸುರಾಃ ಪುರಾಹ. ಇದೆಲ್ಲವನ್ನು ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡುವಾಗ ಇನ್ನೊಂದು ಚಿಂತನೆ ಏನು ಅಂತಂದರೆ, ದೇವತೆಗಳೆಲ್ಲರೂ ವಾಯುದೇವರಿಗೆ ಸಮರ್ಪಣೆ ಮಾಡ್ತಾರೆ ಅಂತೆ ಎಲ್ಲ ವಸ್ತುಗಳನ್ನು, ಎಲ್ಲ ಪದಾರ್ಥಗಳನ್ನು. ಯಾಕೆ ಅಂದರೆ ನಾವು ಏನನ್ನು ವಾಯುದೇವರಿಗೆ ಸಮರ್ಪಣೆ ಮಾಡ್ತೇವೆ ಅದರ ಅನಂತ ಗುಣಿ ನಮಗೆ ವಾಯುದೇವರು ತಿರುಗಿ ಕೊಡ್ತಾರೆ ಎನ್ನುವಂತಹ ಒಂದು ಚಿಂತನದಿಂದ ಎಲ್ಲ ದೇವತೆಗಳು ವಾಯುದೇವರಿಗೆ ಸಮರ್ಪಣೆ ಮಾಡ್ತಾರೆ. ಹಾಗೆ ನಾವೆಲ್ಲರೂ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದರಿಂದ ಪರಮಾತ್ಮ ಪ್ರೀತನಾಗಿ ತಿರುಗಿ ನಮಗೆ ಅನಂತ ಪಟ್ಟು ಕೊಡ್ತಾನೆ ಎನ್ನುವ ಒಂದು ಅನುಸಂಧಾನದಿಂದಾಗಿ ಇದೆಲ್ಲವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಎನ್ನುವುದಾಗಿ ಹೇಳ್ತಾರೆ. ಆಮೇಲೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪರಮಾತ್ಮನೇ ಹೇಳಿದಂತೆ ಪತ್ರ ಪುಷ್ಪ ಫಲ ತೋಯ ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಕೇವಲ ಭಕ್ತಿ ಒಂದು ಅದರ ಜೊತೆಗೆ ಬೆರೆಸಿದರೆ ಸಾಕು, ಅದೆಲ್ಲವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಯಾಕೆ ಅಂದರೆ ನಾವು ಮಾಡಿದಂತಹ ಆಹಾರದಲ್ಲಿ ಶುದ್ಧತೆ ಇರ್ತದೋ ಇಲ್ಲೋ, ಹಾಗಾಗಿ ಕೇವಲ ಭಕ್ತಿಯಿಂದ ನಾವು ಸಮರ್ಪಣೆ ಮಾಡಿದಾಗ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾನೆ. ಜ್ಞಾನಪೂರ್ವಂ ವಿಚಿಂತ್ಯೈವಂ ಹೃದಯಸ್ಥೇನ ಅವಿನಾಸ್ಥಿತಂ ಸಾಲಗ್ರಾಮಾದಿಗೇನೈಕಂ ವಿಚಿಂತ್ಯ ಪರಮೇಶಿತು. ಆಗ ಇನ್ನೊಂದು ಚಿಂತನೆ ಏನು ಅಂತಂದರೆ, ನಾವು ಪೂಜೆ ಮಾಡ್ತಾ ಇರ್ತೇವೆ, ಪೂಜೆ ಮಾಡುವಂತಹ ಅರ್ಚಕರಲ್ಲಿ ಪರಮಾತ್ಮನ ಸನ್ನಿಧಾನ, ಎದುರುಗಡೆ ಇಟ್ಟಂತಹ ಆಹಾರಗಳಲ್ಲಿ ಪರಮಾತ್ಮನ ಸನ್ನಿಧಾನ, ಹಾಗೂ ಶಾಲಗ್ರಾಮಾದಿಗಳಲ್ಲಿ ಇರುವಂತಹ ಪರಮಾತ್ಮನ ಸನ್ನಿಧಾನ. ಈ ಮೂರೂ ಸನ್ನಿಧಾನಗಳಿಗೆ ಪರಮಾತ್ಮನಿಂದ ಐಕ್ಯವನ್ನು ನಾವು ಚಿಂತನೆ ಮಾಡಬೇಕು. ಹೀಗೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಎನ್ನುವುದಾಗಿ ತಿಳಿಯಬೇಕು. ಭುಂಕ್ಷ್ವಾತೋ ಪ್ರಾಕೃತಾನ್ ದೃಷ್ಟ್ವಾ ಶುದ್ಧೀಕುರು ಜಗತ್ಪತೆ. ನಾರಾಯಣನೇ ಸ್ವಯಂ ಆ ಪದಾರ್ಥಗಳಲ್ಲಿ ಇದ್ದಾನೆ. ಹಾಗಾಗಿ ಅಂತಹ ನಾರಾಯಣನೇ ಪ್ರಾಕೃತವಾದಂತಹ ಈ ನಾವು ಮಾಡಿದಂತಹ ಆಹಾರಗಳನ್ನು ಕೇವಲ ನೋಡಿದ ಮಾತ್ರಕ್ಕೆ ಅವು ಶುದ್ಧವಾಗ್ತವೆ ಎನ್ನುವುದಾಗಿ ಚಿಂತನೆ ಮಾಡಬೇಕು ಎನ್ನುವುದಾಗಿ ಹೇಳ್ತಾರೆ. ಈ ವಿಧವಾಗಿ ವಿಶೇಷ ಪ್ರಾರ್ಥನೆಯೊಂದಿಗೆ, ಚಿಂತನೆಯೊಂದಿಗೆ ಪರಮಾತ್ಮನಿಗೆ ನಾವು ಮಾಡುವಂತಹ ಸಮಸ್ತ ನೈವೇದ್ಯವನ್ನು, ಅಡಿಗೆ ಆಹಾರಾದಿಗಳನ್ನು ಎಲ್ಲವನ್ನು ಸಮರ್ಪಣೆ ಮಾಡಬೇಕು. ಹಿರಿಯರು ಹೇಳಿದನ್ನು ನಾವು ಕೇಳ್ತಾ ಇರ್ತೇವೆ. ಯಾವುದೇ ನಾವು ಸಣ್ಣ ನೀರನ್ನು, ಜಲಪಾನವನ್ನು ಮಾಡುವಾಗಲೂ ಅದನ್ನು ಮನಸ್ಸಿನಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಆ ಜಲಪಾನವನ್ನು ಮಾಡಬೇಕು ಎನ್ನುವುದಾಗಿ ಹೇಳ್ತಾರೆ. ಏನೇ ತಿಂದರೂ ವಿಹಿತವಾದದ್ದನ್ನು, ಶಾಸ್ತ್ರವಿಹಿತವಾದದ್ದನ್ನು ತಿನ್ನುವಾಗಲೂ ಪರಮಾತ್ಮನಿಗೆ ಮನಸ್ಸಿನಿಂದ ಅದನ್ನು ಮೊದಲಿಗೆ ಸಮರ್ಪಣೆ ಮಾಡಿ ತದನಂತರ ಪರಮಾತ್ಮನ ನೈವೇದ್ಯ ಇದು ಎನ್ನುವುದಾಗಿ ನಾವು ಸ್ವೀಕಾರ ಮಾಡಬೇಕು. ಹೀಗೆ ನಾವು ಇದೊಂದು ನಿಯಮವನ್ನೇ ಇಟ್ಟುಕೊಳ್ಳಬೇಕು ಎನ್ನುವಂತೆ ಹಿರಿಯರು, ಜ್ಞಾನಿಗಳು ನಮಗೆ ಆಜ್ಞೆ ಮಾಡ್ತಾ ಇರ್ತಾರೆ. ಆ ಆದೇಶಾನುಸಾರವಾಗಿ ನಾವು ಪ್ರತಿನಿತ್ಯ ಈ ರೀತಿಯಾಗಿ ದೇವರ ಚಿಂತನೆಯನ್ನು ಮಾಡ್ತಾ ಇರಬೇಕು. ಇಲ್ಲಿ ಕೆಲವು ಅನುಸಂಧಾನದ ವಿಷಯಗಳನ್ನು ನಮ್ಮ ಪೂಜ್ಯ ಆಚಾರ್ಯರು ಪೂಜಾ ರಹಸ್ಯದಲ್ಲಿ ಹೇಳಿದ್ದಾರೆ. ಅವುಗಳನ್ನು ಕೆಲವು 2 ಮಾತುಗಳನ್ನು ನನ್ನ ಯಥಾಮತಿ ನನಗೆ ತಿಳಿದಷ್ಟು ಬಹಳ ಕಷ್ಟವಾದದ್ದು ನಾನು ನೋಡ್ತಾ ಇದ್ದೆ, ಓದ್ತಾ ಇದ್ದೆ. ನನ್ನ ಭಾಗ್ಯ ಏನು ಅಂದರೆ ಆಚಾರ್ಯರ ಹತ್ತಿರದಲ್ಲಿ ಅದನ್ನು ಟೈಪ್ ಮಾಡಿ ಇಟ್ಟಂತಹ ವಿಷಯಗಳು ಕೇಳುವಾಗ, ನೋಡುವಾಗ ಬಹಳ ಸಂತೋಷವಾಗ್ತದೆ. ಆದರೆ ಅದನ್ನು ಹೇಳಲಿಕ್ಕೆ ಬಹಳ ಕಷ್ಟ. ಅದು ಕೇವಲ ಮಹಾಸ್ವಾಮಿಗಳವರು ಅಥವಾ ಪೂಜ್ಯ ಆಚಾರ್ಯರು, ಇಂತಹ ದೊಡ್ಡ ದೊಡ್ಡ ಹಿರಿಯ ಜ್ಞಾನಿಗಳಿಗೇನೆ ಸಾಧ್ಯ. ಪರಮಾತ್ಮನ ಬಗ್ಗೆ ಅಷ್ಟು ವಿಚಾರ ಮಾಡ್ತಾರೆ, ಆ ದೃಷ್ಟಿಯಿಂದಾಗಿ ಪರಮಾತ್ಮನನ್ನು ಹಾಡಿ ಹೊಗಳುತ್ತಾರೆ. ಅದೆಲ್ಲವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೆಲವು ವಿಷಯಗಳನ್ನು ಈ ಸಂದರ್ಭದಲ್ಲಿ ನಾನು ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪರಮಾತ್ಮ ನಿರತಿಶಯ ನಿರ್ದುಃಖನಾಗಿದ್ದಾನೆ ಅಂದರೆ ಪರಮಾತ್ಮ ಭೋಗಿಸುವಂತಹ ಏನೇನು ವಸ್ತುಗಳಿವೆಯೋ, ಯಾವ ಯಾವ ಗುಣಗಳಿವೆಯೋ, ಗುಣಕ್ರಿಯಾಗಳನ್ನೆಲ್ಲವನ್ನೂ ಪರಮಾತ್ಮ ಭೋಗಿಸ್ತಾನೆ ಅಂತ ಹೇಳ್ತಾರೆ. ಅಲ್ಲಿ ಗುಣಗಳಲ್ಲಿ
ಒಂದೊಂದು ಜ್ಞಾನಾನಂದಾದಿ ಅನಂತ ಗುಣಗಳು ಪರಮಾತ್ಮನದಾದರೆ ಅದನ್ನು ಭೋಗಿಸುವಾಗ ಅಲ್ಲಿರುವಂತಹ ಆನಂದ ಎನ್ನುವಂತಹ ಏನು ಗುಣ ಅದನ್ನು ಭೋಗಿಸ್ತಾನೆ. ಆ ಆನಂದವು ಕೇವಲ ಆನಂದ, ಅದರಲ್ಲಿ ದುಃಖ ಮಿಶ್ರಿತವಾದದ್ದಂತೂ ಸರ್ವಥಾ ಇರುವುದೇ ಇಲ್ಲ. ಅಂತಹ ನಿರ್ದುಃಖ ಸಂವೇದ ನಿರ್ಹ್ರಾಸ ವೃದ್ಧಿ, ಯಾವ ಆ ಆನಂದದಲ್ಲಿ, ಆ ಆನಂದದ ಭೋಗದಲ್ಲಿ ಪರಮಾತ್ಮನಿಗೆ ವೃದ್ಧಿಕ್ಷಯಗಳು ಯಾವುವೂ ಆಗುವುದಿಲ್ಲ. ಅಂತಹ ಆನಂದವನ್ನ, ಉತ್ತಮವಾದ ಆನಂದವನ್ನ ಪರಮಾತ್ಮ ಭೋಗಿಸ್ತಾನೆ. ಇದು ಲೀಲೆಯ ಕ್ರೀಡೆಯ ಇಚ್ಛತಿ ಚ ಭುಂಕ್ತೆ. ಕೇವಲ ಪರಮಾತ್ಮನಿಗೆ ಲೀಲೆ, ಇದನ್ನು ಭೋಗವನ್ನು ಮಾಡುವುದು ಅಂತನ್ನುವುದು ಕೇವಲ ಲೀಲೆ. ಕ್ರೀಡೆಯನ್ನು ಮಾಡ್ತಾ ಅದನ್ನು ಅವುಗಳನ್ನು ಭೋಗಿಸ್ತಾನೆ, ಇಚ್ಛಿಸ್ತಾನೆ. ಹೀಗೆ ಭೋಗ ಮಾಡಿದಾಗ ಪರಮಾತ್ಮನಿಗೆ ವೃದ್ಧಿಹ್ರಾಸಗಳ ಅಧೀತ ಅಂತ ಕೇಳಿದ್ರೆ ಸರ್ವಥಾ ಇಲ್ಲ. ಭೋಗೆ ವೃದ್ಧಿ ಅಭೋಗೆ ಕ್ಷಯ ನ ಜಾತು ತಸ್ಯ ಎನ್ನುವುದಾಗಿ ಹೇಳ್ತಾರೆ. ಹೀಗೆ ಪರಮಾತ್ಮನ ಅದ್ಭುತವಾದಂತಹ ಭೋಗ, ತನ್ನದೇ ಆದಂತಹ ತನ್ನ ರೂಪಗಳನ್ನು ಪರಮಾತ್ಮ ಭೋಗಿಸ್ತಾನೆ. ವಿವಿಧವಾದಂತಹ ವಿಷಯಗಳು, ತಾನು ಭೋಗಿಸುವಂತಹ ವಿಷಯಗಳು ಯಾವ್ಯಾವು ಅಂತ ಕೇಳಿದರೆ ರಮಾದೇವಿಯ ರೂಪ ಗುಣಕ್ರಿಯಾಗಳು, ಬ್ರಹ್ಮವಾಯು ಮುಂತಾದ ಎಲ್ಲ ದೇವರ ಸಾಧನೆಗಳು ಏನೇನಿರ್ತವೋ ಅವುಗಳನ್ನೆಲ್ಲವನ್ನೂ ಭೋಗಿಸ್ತಾನೆ ಪರಮಾತ್ಮ. ಸಮಸ್ತ ಚೇತನರ ಮಾಡುವಂತಹ ಏನೇನು ಪೂಜಾ ಕರ್ಮಗಳಿರ್ತವೋ ಅವುಗಳನ್ನೂ ಪರಮಾತ್ಮ ಭೋಗಿಸ್ತಾನೆ. ಸಮಸ್ತ ಪ್ರಪಂಚಾತ್ಮಕವಾದಂತಹ ಯಾವ ಜಡ ಪ್ರಕೃತಿ ಇವೆ ಮುಂತಾದಂತಹ ಯಾವೇನಿವೆಯೋ ಜಡ ಪದಾರ್ಥಗಳು ಅವುಗಳನ್ನೂ ಪರಮಾತ್ಮ ತನ್ನದೇ ಆದಂತಹ ಒಂದು ರೂಪವನ್ನು ಆ ಪದಾರ್ಥಗಳಲ್ಲಿಟ್ಟು ಅವುಗಳನ್ನು ಭೋಗಿಸ್ತಾನೆ ಎನ್ನುವುದಾಗಿ ಹೇಳ್ತಾರೆ. ಹೀಗೆ ಭಗವಂತನು ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ಅವುಗಳ ಆಕಾರವಾಗಿ ಪರಮಾತ್ಮ ಇದ್ದು ಅವುಗಳನ್ನು ಭೋಗ ಮಾಡ್ತಾನೆ. ಹಾಗೆ ಸ್ವಭೋಗ್ಯತ್ವವೂ ಇದೆ, ಅವುಗಳಲ್ಲಿ ಅನ್ಯೋನ್ಯ ಭೋಗ್ಯತ್ವವೂ ಇದೆ ಎನ್ನುವುದಾಗಿ ಹೇಳ್ತಾರೆ. ಅಂದರೆ ಪರಮಾತ್ಮ ಈಗ ಗುಣಗಳನ್ನು ಕ್ರಿಯಾಗಳನ್ನು ಭೋಗಿಸ್ತಾನೆ ಅಂತ ಕೇಳಿದ್ದೇವೆ. ಆನಂದ ಎನ್ನುವಂತಹ ಒಂದು, ಜ್ಞಾನ ಎನ್ನುವಂತಹ ಒಂದು ಗುಣ, ಈ ಗುಣ ಒಂದೊಂದು ಅಪರಿಮಿತ ಅನಂತವಾಗಿವೆ ಪರಮಾತ್ಮನ ವಿಷಯದಲ್ಲಿ. ಇಂತಹ ಗುಣಗಳನ್ನು ಭೋಗಿಸುವಾಗ ಆ ಒಂದು ಗುಣ ಆನಂದ ಎನ್ನುವಂತಹ ಒಂದು ಗುಣ ಸಕಲ ಎಲ್ಲ ಕ್ರಿಯೆಗಳನ್ನು ಭೋಗಿಸ್ತವೆ. ಆ ಎಲ್ಲ ಕ್ರಿಯೆಗಳು ಏನೇನಿವೆಯೋ ಅದೆಲ್ಲವೂ ಗುಣಗಳನ್ನು ಭೋಗಿಸ್ತವೆ. ಅಂದರೆ ಅವುಗಳು ಪೂರ್ಣವಾಗಿ ಜಡ ಅಂತ ತಿಳಿಬಾರದು, ಚೇತನಾತ್ಮಕವಾಗಿವೆ, ಚಿನ್ಮಯವಾಗಿವೆ ಎನ್ನುವುದಾಗಿ ತಿಳಿಯಬೇಕು. ಇದು ದೇವರ ವಿಷಯದಲ್ಲಿ. ಹೀಗೆ ಸ್ವಭೋಗ್ಯತ್ವ, ಅನ್ಯೋನ್ಯ ಭೋಗ್ಯತ್ವ, ದೇವರು ಒಬ್ಬನೇ ಅನಂತ ಗುಣಕ್ರಿಯೆಗಳನ್ನು ಭೋಗಿಸ್ತಾನೆ ಅಂತಲ್ಲ, ದೇವರಲ್ಲಿರುವಂತಹ ಅನಂತ ಗುಣಗಳು ಕ್ರಿಯೆಗಳನ್ನು ಭೋಗಿಸ್ತವೆ. ಆ ಅನಂತ ಕ್ರಿಯೆಗಳು ದೇವರ ಅನಂತ ಗುಣಗಳನ್ನು ಭೋಗಿಸ್ತವೆ ಎನ್ನುವುದಾಗಿ ತಿಳಿಸ್ಕೊಡ್ತಾರೆ. ಹೀಗೆ ಪರಮಾತ್ಮನ ಭೋಗ. ಇನ್ನು ಮುಂದೆ ಲಕ್ಷ್ಮೀದೇವಿಯ ಭೋಗವನ್ನು ಹೇಳ್ತಾರೆ. ಲಕ್ಷ್ಮೀದೇವಿ ಫಲ ಪುಷ್ಪ ಹೂಗಳಲ್ಲಿ ಇರ್ತಾಳೆ, ಸ್ರಕ್ಕ ಮಾಲೆಯಲ್ಲಿ, ಚಂದನ ಆಸನ, ಶಯನ ವಾಹನ, ಪ್ರಾಸಾದ, ದೊಡ್ಡ ದೊಡ್ಡ ಅರಮನೆಗಳಲ್ಲಿ ತನ್ನ ರೂಪದಿಂದಾಗಿ ಲಕ್ಷ್ಮೀದೇವಿ ಅಲ್ಲಿ ಇರ್ತಾಳೆ. ಸಮುದ್ರ, ವನ, ಗಿರಿ, ತರು, ಗುಲ್ಮ, ಲತಾ, ಕುಂಜ, ದೀಪ, ಧೂಪ, ಪಾದುಕಾ, ಛತ್ರ, ಚಾಮರ, ಮಣಿ, ಕನಕ, ರಜತಾದಿ ರೂಪಾಚ, ಈ ಎಲ್ಲ ವಸ್ತುಗಳಲ್ಲಿ ಲಕ್ಷ್ಮೀದೇವಿ ಆ ಆಕಾರಗಳಲ್ಲಿ ಇದ್ದು ಪರಮಾತ್ಮನ ಸೇವೆಯನ್ನು ಮಾಡುತ್ತಾಳೆ. ಅವೆಲ್ಲವನ್ನೂ ಪರಮಾತ್ಮ ಭೋಗಿಸ್ತಾನೆ. ಹೀಗೆ ರಮಾದೇವಿಯ ರೂಪಗಣ ಕ್ರಿಯಾಗಳ ಭೋಗವನ್ನು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಕೇವಲ ಲೀಲೆಯಿಂದ ಪರಮಾತ್ಮ ಭೋಗ ಮಾಡ್ತಾನೆ. ಇದನ್ನೇ ನಾವು ದಾಸರ ಮಾತುಗಳಲ್ಲಿ ಕೇಳ್ತಾ ಇರ್ತೇವೆ. ಛತ್ರಚಾಮಾರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಲಕ್ಷ್ಮೀದೇವಿ ಪರಮಾತ್ಮನ ಸೇವೆಯನ್ನು ನಿತ್ಯವಾಗಿ ಮಾಡ್ತಾ ಇರ್ತಾಳೆ ಎನ್ನುವುದಾಗಿ ಕೇಳ್ತೇವೆ. ಆ ರೀತಿಯಾಗಿ ಪರಮಾತ್ಮ ಅಂತಹ ಲಕ್ಷ್ಮೀದೇವಿಯನ್ನು ಭೋಗಿಸ್ತಾನೆ. ತೇ ಇಮೆ ಗುಣಾಃ ತಾಹ ಇಮಾಃ ಕ್ರಿಯಾಶ್ಚ ಅದ್ಭುತ ಕೌತುಕೋಪೇತಾಃ ಪರಸ್ಪರಾತ್ಮಕಾಃ ಅನಂತ ಗುಣಕ್ರಿಯಾತ್ಮಕಾಶ್ಚ. ಹೀಗೆ ಆ ಲಕ್ಷ್ಮೀದೇವಿಯ ಗುಣಕ್ರಿಯಾಗಳು ಇವುಗಳನ್ನೆಲ್ಲವನ್ನು ಪರಮಾತ್ಮ ಭೋಗಿಸ್ತಾನೆ. ಹಾಗೆ ಮುಕ್ತ ಭೋಗ್ಯರ, ಯಾವ ಮುಕ್ತನಾದಂತಹ ಒಬ್ಬ ಮನುಷ್ಯ, ಆ ಮನುಷ್ಯ ಮುಕ್ತನಾದಂತಹ ಮನುಷ್ಯ ಒಂದು ಆನಂದವನ್ನು ತಾನು ಭೋಗಿಸಿದ ಅಂತಾದರೆ ಅವನಿಗಿಂತಲೂ 100 ಪಟ್ಟು ಗುಣಿತವಾದಂತಹ ಆನಂದವನ್ನು ಮನುಷ್ಯ ಗಂಧರ್ವರು ಭೋಗಿಸ್ತಾರೆ. ಅವರಿಗೂ 100 ಪಟ್ಟು ಆನಂದವನ್ನು ದೇವಗಂಧರ್ವರು, ಅವರಿಗೂ 100 ಪಟ್ಟು ಆನಂದವನ್ನು ಪಿತೃಗಳು, ಅವರಿಗೂ 100 ಪಟ್ಟು ಆನಂದವನ್ನು ಆಜಾನಜ ದೇವತೆಗಳು, ಅವರಿಗೂ 100 ಪಟ್ಟು 100 ಪಟ್ಟು ಆನಂದವನ್ನು ಕರ್ಮದೇವತೆಗಳು ಭೋಗಿಸ್ತಾರೆ. ಅವರಿಗೂ 100 ಪಟ್ಟು ಭೋಗವನ್ನು ಆನಂದವನ್ನು ದೇವತೆಗಳು ಭೋಗಿಸ್ತಾರೆ. ಅವನಿಗೂ 100 ಪಟ್ಟು ದಕ್ಷ, ಅವನಿಗೂ 100 ಪಟ್ಟು ಇಂದ್ರ, ಅವರಿಗೂ 100 ಪಟ್ಟು ರುದ್ರದೇವರ 100 ಪಟ್ಟು ಆನಂದಕ್ಕಿಂತಲೂ ಹೆಚ್ಚಿನ ಆನಂದವನ್ನು ಬ್ರಹ್ಮದೇವರು ಭೋಗಿಸಿದರೆ ಅವರಿಗೂ ಅನಂತ ಪಟ್ಟು ಆನಂದವನ್ನು ಲಕ್ಷ್ಮೀದೇವಿ ಭೋಗಿಸ್ತಾಳೆ. ಇದೆಲ್ಲವೂ ಕೇವಲ ಪರಮಾತ್ಮನ
ಆನಂದ ಭಿಕ್ಷಾಂ ಭಿಕ್ಷಿತ್ವ ಭುಂಜತೆ. ಪರಮಾತ್ಮನ ಕೇವಲ ಭಿಕ್ಷೆಯಿಂದ, ಪರಮಾತ್ಮನು ಕೊಟ್ಟ ಭಿಕ್ಷೆ ಎನ್ನುವಂತೆ ಅವರೆಲ್ಲರೂ ಆ ಆನಂದಗಳನ್ನು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಭೋಗ ಮಾಡ್ತಾರೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಇದೆಲ್ಲವನ್ನೂ ಕೂಡ ಪರಮಾತ್ಮ ಕೇವಲ ಬಿಂದುರಿವ ಭೋಗ್ಯ, ಒಂದು ನೀರಿನ ಜಲರಾಶಿಯ ಒಂದು ಸಣ್ಣ ಹನಿಯಂತೆ ಆ ಎಲ್ಲರ ಅನಂತಾನಂತ ಭೋಗವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ, ಭೋಗಿಸ್ತಾನೆ. ಆನಂದದಿಂದ ಪರಮಾತ್ಮ ಈ ಎಲ್ಲ ಭೋಗವನ್ನು ಮಾಡ್ತಾನೆ ಎನ್ನುವುದಾಗಿ ಹೇಳ್ತಾರೆ. ಇನ್ನು ಇನ್ನೊಂದು ಮಹತ್ವದ ಒಂದು ಚಿಂತನೆ ಏನು ಅಂತಂದರೆ, ಅನಂತ ಜೀವರಾಶಿಗಳನ್ನು ಪರಮಾತ್ಮ ಸೃಷ್ಟಿಸಿರ್ತಾನೆ. ಹೀಗೆ ಅನಂತ ಜೀವರಾಶಿಗಳನ್ನು ಸೃಷ್ಟಿಸುವಾಗ ಅವರವರಿಗೆ ಯೋಗ್ಯವಾದಂತಹ ಆಹಾರಗಳನ್ನು ಪರಮಾತ್ಮ ಮೊದಲಿಗೇನೆ ಸೃಷ್ಟಿ ಮಾಡಿ, ಅವರು ಭೂಮಿ ಮೇಲೆ ಇದ್ದು ಆ ಆಹಾರವನ್ನೆಲ್ಲವನ್ನು ಭೋಗಿಸುವ ತನಕ ಪರಮಾತ್ಮ ಆಹಾರವನ್ನು ಸೃಷ್ಟಿ ಮಾಡ್ತಾನೇ ಇರ್ತಾನೆ. ಅಷ್ಟು ಅಚಿಂತ್ಯವಾದಂತಹ ಪರಮಾತ್ಮನ ಅತ್ಯುತ್ತಮವಾದ ಕರುಣೆ, ಪರಮಾತ್ಮನ ದಯೆ ಎಷ್ಟು ಅದ್ಭುತ ಅಂತಂದರೆ, ಒಂದು ಸಣ್ಣ ಧಾನ್ಯವನ್ನು ಉತ್ಪಾದಿಸಿದ ಮೇಲೆ ಆ ಧಾನ್ಯ ಒಂದೇ ಸಾಕು ಅಂತ ಬಿಟ್ಟರೆ ಏನಾಗಬೇಕು ಗತಿ? ಆ ಧಾನ್ಯವನ್ನು ನಾವು ಧಾನ್ಯವನ್ನು ನಾವು ಸ್ವೀಕಾರ ಮಾಡುವಂತೂ ಇಲ್ಲ, ಅದನ್ನು ಇನ್ನು ಬೆಳೆಸುವಂತೂ ಇಲ್ಲ. ಹಾಗೆ ಹೋಗದೆ ಪರಮಾತ್ಮ ಏನು ಮಾಡಿದ ಅಂತಾದರೆ, ಕೇವಲ ನಮ್ಮ ಮೇಲಿನ ದಯೆಯಿಂದಾಗಿ ಜೀವರೆಲ್ಲರೂ ಇರುವ ತನಕ ಅನಂತವಾದಂತಹ ಆಹಾರ ಸಮೃದ್ಧಿಯಾಗುವಂತೆ ಪರಮಾತ್ಮ ಆ ಎಲ್ಲವನ್ನ ಬೀಜಗಳನ್ನು ಉತ್ಪಾದಿಸ್ತಾನೆ. ಬೀಜಗಳಿಗೆ ನೀರನ್ನು ಹಾಕಿದಾಗ ಅವುಗಳಿಂದ ಬೆಳೆಯನ್ನು ತರಿಸ್ತಾನೆ. ಆ ಬೆಳೆ ಬಂದ ಮೇಲೆ ಸಮೃದ್ಧವಾಗಿ ಜೀವರು ಉಂಡು, ಎಷ್ಟು ವಿಚಿತ್ರ ಅಂತಂದರೆ, ಸಣ್ಣ ಸಣ್ಣ ನೊರೆ, ನೊಣ, ಚಿಕ್ಕ ಚಿಕ್ಕ ಇರುವೆ, ಇವುಗಳಿಗೂ ಆಹಾರವನ್ನು ಪರಮಾತ್ಮನ ಸೃಷ್ಟಿ ಮಾಡ್ತಾನೆ, ಹುಟ್ಟಿಸ್ತಾನೆ, ಅವುಗಳಿಗೆ ತಲುಪುವಂತೆ ಮಾಡ್ತಾನೆ. ಅಷ್ಟೇ ಅಲ್ಲ, ಅವುಗಳಿಂದ ಆರಂಭಿಸಿಕೊಂಡು ಯಾವ ಯಾವ ಜಲಚರ, ಖೇಚರ, ಭೂಚರ ಪ್ರಾಣಿಗಳನ್ನೇ ನೋಡ್ತೇವೆ, ಅವರಿಗೆ ತಕ್ಕ ಯೋಗ್ಯವಾದಂತಹ ಆಹಾರವನ್ನು ಪರಮಾತ್ಮ ಕೊಡ್ತಾನೆ. ಅಷ್ಟೇ ಅಲ್ಲ, ಮನುಷ್ಯರಿಗೆ ಆಹಾರಗಳನ್ನು ಕಲ್ಪಿಸಿಕೊಡ್ತಾನೆ. ಅಷ್ಟೇ ಅಲ್ಲ, ನಾವು ಒಬ್ಬ ಅತಿಥಿ ಮನೆಗೆ ಬಂದ ಅಂತಾದರೆ ಚಿಕ್ಕ ಮಕ್ಕಳಿಗೆ ಕೊಡುವಂತಹ ಆಹಾರ, ಅಷ್ಟೇ ಆಹಾರ ಆ ಅತಿಥಿಗೆ ದೊಡ್ಡದಾದ ಜಟ್ಟಿಗೆ ಆ ಆಹಾರವನ್ನು ಸಮರ್ಪಣೆ ಮಾಡಿದರೆ ಹೇಗೆ ನಮಗೆ ಸಂಕೋಚವಾಗಬೇಕು, ಆ ರೀತಿಯಲ್ಲಿ ಪರಮಾತ್ಮ ಸಣ್ಣ ಚಿಕ್ಕ ಶಿಶುಗಳಿಗೆ ಯಾವ ಆಹಾರವನ್ನು ಕೊಡಬೇಕೋ ಆಹಾರ ಅವರಿಗೆ ಕೊಡ್ತಾನೆ. ಆದರೆ ದೊಡ್ಡವರಿಗೆ ಬೇಕಾದಂತಹ ಆಹಾರ ಅವಶ್ಯವಾಗಿ ದೊಡ್ಡವರಿಗೆ ಸಲ್ಲುವಂತೆ ಮಾಡ್ತಾನೆ. ಹೀಗೆ ಅನಂತ ವಿಧವಾದ ಜೀವರಾಶಿಗಳಿಗೆ, 84 ಲಕ್ಷ ಯೋನಿಗಳಲ್ಲಿರುವಂತಹ ಸಮಸ್ತ ಜೀವರಾಶಿಗಳಿಗೆ ಅವರಿಗೆ ಯೋಗ್ಯವಾದಂತಹ ಆಹಾರವನ್ನು ಪರಮಾತ್ಮ ಕೊಡ್ತಾನೆ, ಕಾಲ ಕಾಲಕ್ಕೆ ಒದಗಿಸ್ತಾನೆ. ಅಂತಂದರೆ ಪರಮಾತ್ಮನ ಕಾರುಣ್ಯ ನಮ್ಮ ಬಗ್ಗೆ ಎಷ್ಟಿದೆ ಅಂತನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಪರಮಾತ್ಮನ ಒಂದು ಅನುಗ್ರಹ. ಇನ್ನು ಪುರುಷೋವ ಅಕ್ಷಿತಿ ಎನ್ನುವುದಾಗಿ ನಾವು ಉಪನಿಷತ್ತುಗಳಲ್ಲಿ ಕಾಣ್ತೇವೆ. ಒಂದೊಂದು ಭೂಮಿಯಿಂದ ಹುಟ್ಟುವಂತಹ ಆಹಾರ ಪದಾರ್ಥಗಳು ಯಾವುವೂ ಕೂಡ ಆಗಿಂದಾಗ ಹುಡ್ತವೆ, ನಶಿಸಿ ಹೋಗ್ತವೆ ಅಂತ ಆಗುವುದಿಲ್ಲ. ಒಂದೇ ಬಾರಿ ಈಗ ನಾವು ಕೇಳಿದಂತೆ ಬೆಳೆ ಬಂತು, ಆ ಬೆಳೆ ನಶಿಸಿ ಹೋಯಿತು ಅಂತ ಆಗುವುದಿಲ್ಲ. ಆ ಬೆಳೆಯಿಂದ ಹಣ್ಣು, ಗಿಡ ಬೆಳೀತದೆ, ಗಿಡದಿಂದ ಆಹಾರಗಳು ಬರ್ತವೆ, ನಮಗೆ ಸಿಗ್ತವೆ. ಉತ್ತಮೋತ್ತಮವಾದ ಮೃದುವಾದಂತಹ ಆಹಾರಗಳು ನಮಗೆ ಸಿಗ್ತವೆ. ಅದನ್ನೆಲ್ಲವನ್ನೂ ನಾವು ಭೋಗಿಸ್ತೇವೆ. ಎಷ್ಟು ವಿಚಿತ್ರ ಅಂತಂದರೆ, ಪದಾರ್ಥಗಳಲ್ಲಿ ಉತ್ತಮವಾದಂತಹ ಶಕ್ತಿ, ಉತ್ತಮವಾದ ರಸ, ಉತ್ತಮವಾದಂತಹ ಸಿಹಿತನ, ರುಚಿಯನ್ನು ಪರಮಾತ್ಮನೇ ತುಂಬ್ತಾನೆ. ಅದರಲ್ಲಿ ಯಾವ ಸಂದೇಹವೇ ಇಲ್ಲ. ಯಾಕೆಂದರೆ ನಾವು ಗಿಡವನ್ನು ಬೆಳೆಸುವಾಗ ಕೇವಲ ಪಾದಗಳಿಗೆ, ಆ ಗಿಡದ ಕೆಳಗಿನ ಭಾಗದಲ್ಲಷ್ಟೇ ನಾವು ನೀರನ್ನು ಹಾಕ್ತೇವೆ, ಉಪಚಾರಗಳನ್ನು ಮಾಡ್ತೇವೆ. ಅದು ಬೆಳೆದಾಗ ಶಾಖೆ, ಟೊಂಗೆ ಈ ರೀತಿಯಾಗಿ ಬೇರು ಬೇರಾಗಿ ಅದು ಬೆಳೆದು ದೊಡ್ಡ ಗಿಡ, ದೊಡ್ಡ ವೃಕ್ಷ, ಮರವಾಗಿ ಅದರಿಂದ ಆಹಾರಗಳನ್ನು ನಮಗೆ ಪರಮಾತ್ಮ ಸಿಗುವಂತೆ ಮಾಡ್ತಾನೆ. ಇದು ಕೇವಲ ಪರಮಾತ್ಮನ ಅದ್ಭುತವಾದಂತಹ ಶಕ್ತಿ. ಇದಿಲ್ಲದೆ ಹೋದರೆ ನಮ್ಮ ಪಾಡೇನಾಗಬೇಕು? ಯಾವುದೂ ಸಿಗದಂತೆ ನಿರಾಹಾರರಾಗಿ ಎಲ್ಲೋ ಮೂಲೆಗೆ ಬಿದ್ದು ಒದ್ದಾಡುವಂತೆ ನಮ್ಮ ಪರಿಸ್ಥಿತಿ ಆಗಬೇಕು. ಆದರೆ ದಷ್ಟಪುಷ್ಟವಾಗಿ ನಾವು ಇರುವಂತೆ ನಮ್ಮಲ್ಲಿ ಎಷ್ಟೋ ಸಾವಿರಾರು 72,000 ನಾಡಿಗಳನ್ನು ನಮ್ಮಲ್ಲಿ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ನಮ್ಮನ್ನು ಸೃಷ್ಟಿ ಮಾಡುವಾಗ ನಮ್ಮಲ್ಲಿ 72,000 ನಾಡಿಗಳನ್ನು ಇಟ್ಟಿದ್ದಾನೆ. ನಾವು ತಿನ್ನುವ ಆಹಾರ ಮೃದುವಾಗಿ ಹೊಟ್ಟೆಯಲ್ಲಿ ಸೇರಲಿ ಎನ್ನುವುದಕ್ಕಾಗಿ ಉತ್ತಮವಾದಂತಹ ದಂತಗಳನ್ನು ಕೊಟ್ಟಿದ್ದಾನೆ. ಯಾವುದೋ ಒಂದು ಉಂಡಿ ತಿಂದುವೆ, ಗಟ್ಟಿಯಾದಂತಹ ಉಂಡಿ, ಹಲ್ಲು ಮುರಿದು ಹೋಗ್ತದೆ. ಅದು ಕೇವಲ ವಯಸ್ಸಾದವರಿಗೆ ಆಗ್ಬೋದೇನೋ, ಆದರೆ
ಸಾಮಾನ್ಯವಾಗಿ ಎಷ್ಟೇ ಕಷ್ಟವಾದಂತಹ ಆಹಾರವನ್ನು ತಿಂದರೂ ಕೂಡ ಸರಿಯಾಗಿ ಪಚನ ಮಾಡುವಂತೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಎನ್ನುವುದಾಗಿ ಪರಮಾತ್ಮನದೇ ಆದಂತಹ ಗೀತೆಯ ವಚನ. ಈ ವಚನಾನುಸಾರವಾಗಿ ಪರಮಾತ್ಮ ನಾವು ತಿಂದ ಏನೇ ಎಂಥದ್ದೇ ಆಹಾರವಿರಬಹುದು, ಅದು ಶಾಸ್ತ್ರೋಕ್ತ ರೀತಿಯಲ್ಲಿ ನೋಡಿದರೆ. ಇನ್ನು ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡಿದಾಗ, ಬಹಿರಂಗವಾಗಿ ನಾವು ನೋಡಿದಾಗ ಕೆಲವು ಪದಾರ್ಥಗಳನ್ನು ಬೆರೆಸಿದರೆ, ವಿರುದ್ಧವಾದಂತಹ ಕೆಲವು ಪದಾರ್ಥಗಳನ್ನು ಬೆರೆಸಿದಾಗ ಅದು ವಿಷಕಾರಿಯಾಗಿ ಪರಿಣಾಮವಾಗ್ತದೆ. ಆದರೆ ನಾವು ನಮ್ಮ ಹೊಟ್ಟೆಯಲ್ಲಿ ಎಂಥ ಪದಾರ್ಥಗಳನ್ನೆಲ್ಲವನ್ನೂ ನಾವು ಸ್ವೀಕಾರ ಮಾಡ್ತೇವೆ, ಹಾಕಿಕೊಳ್ತೇವೆ. ಅದೆಲ್ಲವನ್ನೂ ಸುಲಭ ರೀತಿಯಿಂದಾಗಿ ಪರಮಾತ್ಮ ಅದೆಲ್ಲವನ್ನೂ ಪಚನೆ ಮಾಡ್ತಾನೆ. ಒಂದು ರೂಪದಿಂದ ನಮ್ಮ ಒಳಗೆ ಇದ್ದು ನಾವು ತಿನ್ನುವಂತಹ ಆಹಾರವನ್ನು ಸ್ವಾಮಿ ಪರಮಾತ್ಮ ನಮ್ಮ ಮೇಲೆ ಕರುಣೆಯಿಂದ ಸುಲಭವಾಗಿ ಲೀಲೆಯಿಂದ ಅದನ್ನು ಪಚನೆ ಮಾಡ್ತಾನೆ. ಈ ರೀತಿಯಾಗಿ ಪರಮಾತ್ಮನ ಅನುಗ್ರಹ ಅನಂತಪಟ್ಟು, ಅಂತಹ ಅನುಗ್ರಹವನ್ನು ನಿತ್ಯವಾಗಿ ಪರಮಾತ್ಮನ ಉಪಕಾರವನ್ನು ಸ್ಮರಣೆ ಮಾಡ್ತಾ ನಾವು ಈ ರೀತಿಯಾಗಿ ತಿಳಿಬೇಕು. ಪರಮಾತ್ಮನ ನೈವೇದ್ಯದ ಸಂದರ್ಭದಲ್ಲಿ ಈ ರೀತಿಯಾಗಿ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು ಎನ್ನುವುದಾಗಿ ಶ್ರೀಮದ್ ಆಚಾರ್ಯರು, ಇವರೇ ಮೊದಲಾದಂತಹ ಮಹಾಜ್ಞಾನಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನನಗೆ ವಿದ್ಯೆಯನ್ನು ಕೊಡುವಾಗ ನಮ್ಮ ಗುರುಗಳು ಅವರು ಹೇಳಿದಂತಹ ಈ ವಿದ್ಯೆಯನ್ನು ಇವತ್ತು ಸಾರ್ಥಕವಾಗ್ತಾ ಇದೆ ಎನ್ನುವುದಾಗಿ ಭಾವಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ, ಇಂತಹ ದಿವ್ಯ ಸನ್ನಿಧಾನ, ಮೊದಲಿಗೆ ನಾನು ಹೇಳಿದ್ದೆ, ನಮ್ಮ ಎದುರುಗಡೆ ಇಲ್ಲಿ ಸ್ವಯಂ ಮೂಲ ರಾಮಚಂದ್ರದೇವರು, ಮೂಲ ದಿಗ್ವಿಜಯ ರಾಮಚಂದ್ರದೇವರು, ಮೂಲ ಸೀತಾದೇವಿ, ಅವರ ಜೊತೆಗೆ ವಂಶರಾಮಚಂದ್ರದೇವರು, ಪ್ರಸನ್ನ ವಿಠಲದೇವರು, ವ್ಯಾಸಮುಷ್ಟಿಗಳಲ್ಲಿರುವಂತಹ ವಿಶಿಷ್ಟವಾದಂತಹ ವೇದವ್ಯಾಸಾದಿ ಭಗವದ್ರೂಪಗಳು, ಇವುಗಳನ್ನೆಲ್ಲವನ್ನೂ ನಿತ್ಯವಾಗಿ ಆರಾಧಿಸುವಂತಹ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಾನ. ಇಷ್ಟೇ ಅಲ್ಲದೆ ಇಲ್ಲಿ ಎದುರುಗಡೆ ಕುಳಿತಂತಹ ಮಹಾಜ್ಞಾನಿಗಳು, ಪಂಡಿತರ ಎಲ್ಲರ ಸನ್ನಿಧಾನ, ಬ್ರಾಹ್ಮಣೋತ್ತಮರ ಸನ್ನಿಧಾನ. ಇಷ್ಟೇ ಅಲ್ಲದೆ ಮೇಲೆ ಶಿರೂರು ಮಠದ ವೈಭವವಾದಂತಹ ಒಂದು ಸನ್ನಿಧಾನ, ಅಲ್ಲೂ ಮಹಾಸ್ವಾಮಿಗಳವರಿದ್ದಾರೆ. ಇವರೆಲ್ಲರ ಅಲ್ಲೂ ವಿಠಲದೇವರು, ರುಕ್ಮಿಣಿ ಸತ್ಯಭಾಮ ಸಮೇತವಾದಂತಹ ವಿಠಲದೇವರ ಸನ್ನಿಧಾನ. ಇಂತಹ ವಿಶಿಷ್ಟ ಸನ್ನಿಧಾನದಲ್ಲಿ, ಈ ಚಾತುರ್ಮಾಸ್ಯದ ವಿಶೇಷ ಸನ್ನಿಧಾನದಲ್ಲಿ ನಾನು ಕಲಿತಂತಹ ವಿದ್ಯೆಯನ್ನು ನಮ್ಮ ಗುರುಗಳ ಅಂತರ್ಗತರಾದಂತಹ ಪೂಜ್ಯ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಅದನ್ನು ಸಮರ್ಪಣೆ ಮಾಡ್ತಾ, ಈ ವಿದ್ಯೆ ಇವತ್ತಿಗೆ ಸಾರ್ಥಕವಾಯಿತು ಅಂತ ತಿಳಿತಾ, ಇಂತಹ ವಿದ್ಯೆಯನ್ನು, ಇಂತಹ ಅನುಸಂಧಾನವನ್ನು ನಮ್ಮ ಬುದ್ಧಿಗೆ ಇಟ್ಟುಕುವಂತೆ ಮಹಾಸ್ವಾಮಿಗಳವರು ಅನುಗ್ರಹ ಮಾಡಲಿ ಅಂತ ಕೇಳಿಕೊಳ್ತಾ, ಪೂಜಾ ರಹಸ್ಯದಲ್ಲಿ ಆಚಾರ್ಯರು ತಿಳಿಸಿದಂತಹ ವಿಷಯಗಳನ್ನು ನಾನು ತಿಳಿಸಿದ್ದೇನೆ. ಅದರಲ್ಲಿ ಎಷ್ಟೋ ದೋಷಗಳು ಬಹಳಷ್ಟು ಬಂದಿವೆ. ಒಂದೊಂದು ಹೆಜ್ಜೆಗಳಲ್ಲೂ ದೋಷಭರಿತವಾಗಿರುತ್ತವೆ. ಆ ಎಲ್ಲ ದೋಷಗಳು ಕೇವಲ ನನ್ನದು, ನಾನು ತಪ್ಪು ತಿಳಿದುಕೊಂಡು ಅದನ್ನು ಮಾತನಾಡಿರ್ತೇನೆ. ಹಾಗಾಗಿ ಅವುಗಳು ನನ್ನದು. ಅವುಗಳಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಶುದ್ಧವಾಗಿ ನಾನು ಏನಾದರೂ ಹೇಳಿದ್ದಿದ್ರೆ ಅದು ನಮ್ಮ ಆಚಾರ್ಯರ ಅನುಗ್ರಹದಿಂದ ಬಂದದ್ದು ಅಂತ ಹೇಳ್ತಾ, ಇದನ್ನು ಪೂಜ್ಯ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಹೃತ. ಶ್ರೀಕೃಷ್ಣ ಅರ್ಪಣಮಸ್ತು. ನೈವೇದ್ಯ ಪ್ರಕರಣದ ಬಗ್ಗೆ ಭಾವಬೋಧಾಚಾರ್ಯರು ಬಹಳ ಸುಂದರವಾಗಿ ಪೂಜಾ ರಹಸ್ಯದಲ್ಲಿ ಪರಮ ಪೂಜ್ಯ ಆಚಾರ್ಯರು ಯಾವ ಅನುಸಂಧಾನಗಳನ್ನು ಹೇಳಿದ್ದಾರೆ, ಆ ಅನುಸಂಧಾನಗಳನ್ನು ಬಹಳ ಸುಂದರವಾಗಿ ನೈವೇದ್ಯದ ವಿಷಯವನ್ನು ಉಪನ್ಯಾಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ನೈವೇದ್ಯ ಮಾಡ್ತಾ ಇರುವಾಗ ನೈವಾತ್ಮನ ಪ್ರಭುಲಯಂ ನಿಜಲಾಭಪೂರ್ಣ ಅಂಥೇಳಿ ಪ್ರಹ್ಲಾದರು ಇದರಲ್ಲಿ ಹೇಳ್ತಾರೆ. ತಮ್ಮ ಸ್ತೋತ್ರವನ್ನು ಮಾಡ್ತಾ ಇರುವಾಗ ಭಗವಂತನ ಬಗ್ಗೆ ಹೇಳುತ್ತಾರೆ. ಪರಮಾತ್ಮ ತನಗಾಗಿ ನಾವು ಕೊಟ್ಟಂತಹ ನೈವೇದ್ಯವನ್ನು ಸ್ವೀಕಾರ ಮಾಡುವುದಿಲ್ಲ, ಆದರೆ ನಮಗೆ ಕೊಟ್ಟ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಇಮ್ಮಡಿಯಾಗಿ ಮೂರ್ಮಡಿಯಾಗಿ ಅದನ್ನು ಮತ್ತೆ ನಮಗೆ ತಿರುಗಿ ಕೊಡುವುದಕ್ಕಾಗಿ ಭಗವಂತ ಸ್ವೀಕಾರವನ್ನು ಮಾಡ್ತಾನೆ, ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡ್ತಾನೆ ಅಂತನ್ನುವಂತಹ ವಿಷಯವನ್ನು ಪ್ರಹ್ಲಾದರು ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ವಿಷ್ಣುತೀರ್ಥರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇರುವಾಗ ಅನೇಕ ರೀತಿಯಿಂದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದರಲ್ಲಿಯ ಒಂದು ವಿಷಯ ನಾನು ಹೇಳಲಿಕ್ಕೆ ಬಯಸ್ತೇನೆ. ದೇವರ ಮುಂದೆ ಸಮರ್ಪಣೆ ಮಾಡ್ತಾ ಇರುವಾಗ
ಉತ್ತಮ, ಅಧಮ, ಮಧ್ಯಮ ಅಂತನ್ನುವಂತಹ ಪದಾರ್ಥಗಳು. ಯಾವ ಪದಾರ್ಥದಲ್ಲಿ ರೂಪ, ರಸ, ಗಂಧ ಈ ಮೂರೂ ಯಾವ ಪದಾರ್ಥದಲ್ಲಿ ಇರ್ತದೆ ಅದು ಬಹಳ ಉತ್ತಮವಾದಂತಹ ಪದಾರ್ಥ. ಅದನ್ನು ದೇವರ ಮುಂದೆ ಇಟ್ಟು ವಿಶೇಷವಾಗಿ ಅದನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಎರಡನೇದ್ದು ಅಂತಂದರೆ ರೂಪ, ರಸ, ಗಂಧ ಇವುಗಳಲ್ಲಿ ಎರಡು ಇರುವಂಥ ಪದಾರ್ಥಗಳು ಇತ್ತು ಅಂತಂದರೆ ಅದು ಮಧ್ಯಮವಾದಂತಹ ಪದಾರ್ಥ. ರೂಪರಸ ಗಂಧಗಳಲ್ಲಿ ಒಂದೇ ಇರುವಂಥ ಪದಾರ್ಥ ಇದ್ದರೆ ಅದು ಅಧಮವಾದಂತಹ ಪದಾರ್ಥ ಅಂತೇಳಿ ಹೇಳ್ತಾರೆ. ಆದರೂ ಈ ಮೂರು ಪದಾರ್ಥಗಳಲ್ಲಿ ಯಾವುದನ್ನೇ ನೀವು ಸಮರ್ಪಣೆಯನ್ನು ಮಾಡಿದರೂ ಕೂಡ ಭಗವಂತ ನಮ್ಮ ಭಕ್ತಿಗೆ ಮೆಚ್ಚಿ ಭಗವಂತ ಅದನ್ನು ಸ್ವೀಕಾರವನ್ನು ಮಾಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಆದರೆ ತನಗಾಗಿ ತಾನು ಸ್ವೀಕಾರ ಮಾಡುವುದಿಲ್ಲ. ಪರಮಾತ್ಮ ಆಪ್ತಕಾಮನಾಗಿದ್ದಾನೆ. ನಮ್ಮ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಪರಮಾತ್ಮ ಸ್ವೀಕಾರವನ್ನು ಮಾಡಿ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇರ್ತಾನೆ ಅಂತನ್ನುವಂತಹ ಒಂದು ನೈವೇದ್ಯದ ಈ ಪ್ರಕರಣವನ್ನು ಉಪನ್ಯಾಸ ಮಾಡಿದಂತಹ ಪಂಡಿತರಾದಂತಹ ಭಾವಬೋಧಾಚಾರ್ಯರಿಗೆ ಚಾತುರ್ಮಾಸ್ಯ ಸಮಿತಿಯ ಪರವಾಗಿ, ಸತ್ಯಜ್ಞಾನ ವಿದ್ಯಾಪೀಠದ ಪರವಾಗಿ ನಮಸ್ಕಾರ ಪೂರ್ವಕ ಧನ್ಯವಾದವನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಇನ್ನು ಮೇಲೆ ಪಾರಾಯಣವನ್ನು ಪ್ರಾರಂಭ ಮಾಡಬೇಕು.